ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾಮಿ ಭೂಮಿಬಲಜೇ ವ್ಯಸ್ತಾರಿಗೋ ಸಂತತಿ ಪ್ರಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶೀತತ್ವಂ ಪರಂ ಧ್ವಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನಮಾರ್ಗಗಃ ತೇನೋ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮ ಭೂಯಾತ್ತತ್ವ ವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲೆ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಃ ಸರಸೇ ಭುವಿ ಅನುವ್ಯಾಖ್ಯಾನನಲಿನೇ ಚಂಚರೀಕತಿ ಮೇ ಮನಃ ನ ಶಬ್ದಾಪ್ತೌಗಾಃ ನ ಚ ನಿಗಮಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತವೇದ್ಯ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಃ ಪ್ರಮತಿ ಗುರುಕಾರುಣ್ಯಸರಣಿ ಪ್ರಪನ್ನಾ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ವಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾಶಾಸ್ತ್ರಂ ಅಸಾಧು ನಿಬಂಧಂ ದತಮಸ ಅವಕುಂಠಿತತ್ವೇನ ಪ್ರಣೀತಮಿವ ಮನ್ಯಮಾನಃ ಭಗವಾನ್ ಆನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರಣರುತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪಾರೀಪ್ಸಿತಸ್ಯನಂತರಾಯ ಪರಿಸಮಾಪ್ತೇಃ ಪ್ರಚಯಸ್ಯ ಚ ಹೇತುತಯಾ ಅವಗೀತ ಶಿಷ್ಟಾಚಾರ ಪರಂಪರಾದಿನ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ನಿಬಧ್ನಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿ ಮಾಮಥ್ಯ ಧೀಮಂ ದರಮಹೀಭೃತ ಪ್ರಾಪ್ತಾ ನ್ಯಾಯಸುಧಾ ಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂತಾಂ ಕಾಮಧೇನುಮುಪಾಸ್ಮಯೇ ಮದ್ಭೋಕ್ತಿರ್ದ್ವಿನದಿ ಜಯಾರ್ಯ ಶುಭವಾಕ್ ಸೂರ್ಯಾತ್ಮಜ ಸಂಗಮೆ
ವ್ಯಾಖ್ಯಾತ್ಮಾನಮಹೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಯೇ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्मयेषु ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ मनोजजित्या मनसां निपत्य रघुत्तमाख्यं स्वगुरुं नमामि न दग्धं यस्य कौपीनम् अग्नौ दत्तमपि स्फुटं वेदव्यासगुरुं नौमि श्रीवेदेश नमस्कृतं सत्यनाथ गुरुः पातु योधीरो नवचन्द्रिकां नवामृतगदा तीर्थताण्डवानि व्यचीकृपथ आरूढः सहसा यतीन्द्रपदवीं गत्वा च वाराणसीं तत्रत्यां कुमतः प्रचारनिरतानद्वैतदिग्धन्तिनः प्रौढार्थे वचने सुयुक्तिखचितैः सम्भीषयन्मोदयन् सत्यध्यानसुखे सरी विजयते पादाशितः श्रीपतेः प्रावोचद्योतिकं न्यायसुधावाक्यार्थचन्द्रिकाम् सत्य गुरुर्दद्यात् प्रज्ञां वैदान्तिकीं सदा बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविदो नूनं मनाक्मा कृताः सत्याभिज्ञगुरोस्त्वदङ्घ्रियुगलं हित्वा न मे सद्गतिः सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् वेदेशमुनिसत्पाद सेवा सम्प्राप्तवैभवान् यादवार्यान् वरसुधा टीकाकारान् वयं नुमः पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून्नमः आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ते सिद्ध्यन्ति च मनोरथाः शुभां ध्यायन्ति ये कामान् गुरुदेवः प्रसादजान् इतरानात्मपापोत्थान् तेषां विद्या फलिष्यति यैरहं शुकवत् सम्यक् शिक्षितोऽस्मि कृपारुभिः श्रीमः सत्यात्मतीर्थार्यान् वन्दे विद्या गुरून्मम श्रीमन्न्यायसुधासक्तं नानार्थप्रतिपादकं गुणग्राहि यतिश्रेष्ठं श्रीसत्यात्मगुरुं भजे स्वस्त्यस्तु सतामखिलसन्मङ्गलानि भवन्तु श्रीगुरुभ्यो नमः हरिः ओम् ನ್ಯಾಯಸುಧೆಯ ಪ್ರಥಮಾಧ್ಯಾಯ ಪ್ರಥಮ ಪಾದದಲ್ಲಿ ಈಕ್ಷತ್ಯಧಿಕರಣದಲ್ಲಿ ಒಂದು ವಿಚಾರ ಬಂತು. ಪರಮಾತ್ಮ ಈಕ್ಷಣೀಯನಾದ್ದರಿಂದ, ಜ್ಞಾನ ವಿಷಯನಾದ್ದರಿಂದ ಅವನು ವಾಚ್ಯನೇ ಆಗಿದ್ದಾನೆ. ಸರ್ವಥಾ ಪರಮಾತ್ಮನಿಗೆ ಅವಾಚ್ಯತ್ವ ಹೇಳಲಿಕ್ಕಾಗೋದಿಲ್ಲ ಎಂಬ ಮಾತನ್ನು ಹೇಳಿದ್ದಾರೆ. ಇದರ ಜೊತೆಗೆ ಅವರು ಒಂದು ಮಾತು ಹೇಳಿದ್ರು ನೋಡಿ, ಸಮಸ್ತ ವೇದಗಳಿಂದ ಪರಮಾತ್ಮ ವಾಚ್ಯನಲ್ಲ, ಕಿಂತು ಲಕ್ಷಣಯ ಹೇಳಲ್ಪಡ್ತಾನೆ. ಅಂದರೆ ಅಮುಖ್ಯ ವೃತ್ತಿಯಿಂದಲೇನೆ ಪರಮಾತ್ಮ ಹೇಳಲ್ಪಡ್ತಾನೆ, ಮುಖ್ಯ ವೃತ್ತಿಯಿಂದ ಹೇಳಲ್ಪಡೋದಿಲ್ಲ. ಅಂದರೆ ವೇದದ ಪ್ರತಿಯೊಂದು ಶಬ್ದಗಳಿಗೂ ಲಕ್ಷಣ ಮಾಡಿ ಅಮುಖ್ಯ ವೃತ್ತಿಯಿಂದಲೇ ಪರಮಾತ್ಮ ಹೇಳಲ್ಪಡ್ತಾನೆ ಅಂತ ಅವರಂದಿದ್ರು. ಅಂದರೆ ವೇದದ ಪ್ರತಿಯೊಂದು ಶಬ್ದಗಳಿಗೂ ಕೂಡ ಗೌಣಾರ್ಥವನ್ನೇ ಕಲ್ಪನಾ ಮಾಡಬೇಕು ಪೂರ್ವ ಪಕ್ಷಿಗಳು ಅಂದರು. ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ ನೋಡಿ, ಏನು? ಇತಶ್ಚ ನ ಬ್ರಹ್ಮಣಿ ಶ್ರುತಾನಾಂ ವೈದಿಕಾನಾಂ ಸರ್ವಶಬ್ದಾನಾಂ ಲಕ್ಷಣಾಶ್ರಯಣಂ ಯುಕ್ತಂ. ಇನ್ನೊಂದು ಕಾರಣದಿಂದಲೂ ಕೂಡ ವೈದಿಕ ಶಬ್ದಗಳಿಗೆ ಸರ್ವಥಾ ಲಕ್ಷಣ ಮಾಡೋದು ಯೋಗ್ಯವಲ್ಲ. ಇನ್ನೊಂದು ಕಾರಣದಿಂದಲೂ ಅದನ್ನು ಹೇಳ್ತಾ ಇದ್ದಾರೆ.
ಅಂದರೆ ಶ್ರುತವಾದ ಪ್ರತಿಯೊಂದು ವೈದಿಕ ಶಬ್ದಗಳಿಗೆ ಲಕ್ಷಣ ಮಾಡೇನೆ ಬ್ರಹ್ಮನನ್ನು ತಿಳಿಯಬೇಕು ಅಂತ ಅವರಂದರು. ಹಾಗಲ್ಲ, ಶ್ರುತವಾಗುವ ಎಲ್ಲ ವೈದಿಕ ಶಬ್ದಗಳಿಗೆ ಬ್ರಹ್ಮನಲ್ಲಿ ಲಕ್ಷಣ ಮಾಡೋದು ಸರ್ವಥಾ ಯೋಗ್ಯವಲ್ಲ ಅಂಬೋದನ್ನು ಆಚಾರ್ಯರು ಏಕಸ್ಯಾಪಿ ಇತಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಅಂತ. ಏನು ಆ ಶ್ಲೋಕ ಹೇಳಿ ಅರ್ಥ ತಿಳಿಯೋಣ ನಿಧಾನವಾಗಿ. ಏಕಸ್ಯಾಪಿ ಹಿ ಶಬ್ದಸ್ಯ ಗೌಣಾರ್ಥ ಸ್ವೀಕೃತೌ ಸದಾ ಮಹತೀ ಜಾಯತೆ ಲಜ್ಜಾ ಯತ್ರ ತತ್ರಾಖಿಲಾರವಾಃ ಅಮುಖ್ಯಾರ್ಥ ಇತಿ ವದನ್ ಯಸ್ತನ್ಮಾರ್ಗಾನುವರ್ತಿನಃ ಕಥಂ ನ ಜಾಯತೆ ಲಜ್ಜಾ ವಕ್ತುಂ ಶಾಬ್ದತ್ವಮಾತ್ಮನಃ. ಏನು ಹೇಳ್ತಾ ಇದ್ದಾರೆ ಆಚಾರ್ಯರ ಶ್ಲೋಕಾರ್ಥ ಏನು ಗೊತ್ತಾ? ನೋಡಿ, ಜ್ಞಾನಿಗಳು ದೊಡ್ಡವರು ಅಂದರೆ ಯಾವುದೋ ಒಂದು ಶಬ್ದಕ್ಕೆ ಲಕ್ಷಣ ಮಾಡಬೇಕು ಅಂದ್ರೇನೇ ಒದ್ದಾಡ್ತಾರೆ, ಅಂದರೆ ನಾಚಿಕೆ ಪಡ್ತಾರೆ. ಸಾಮಾನ್ಯವಾಗಿ ಮುಖ್ಯ ವೃತ್ತಿಯಿಂದಲೇನೆ ಶಬ್ದಗಳ ವ್ಯವಹಾರ ಮಾಡಬೇಕು. ಯಾವುದೇ ಪದಾರ್ಥವನ್ನು ತಿಳಿಯಬೇಕಾದ್ರೆ ಶಬ್ದಗಳಿಂದ ಮುಖ್ಯ ವೃತ್ತಿಯಿಂದಲೇ ತಿಳಿಯಬೇಕು ಅಂತ ಜ್ಞಾನಿಗಳು ಅಂತಾರೆ. ಹಾಗಾದ್ರೆ ಅಂದ್ರೆ ವೇದದಲ್ಲಿರುವ ಒಂದೊಂದು ಪದಕ್ಕೆ ಅಮುಖ್ಯಾರ್ಥವನ್ನ ಮಾಡುವಾಗಲೂ ಅಮುಖ್ಯಾರ್ಥ ಸ್ವೀಕಾರ ಮಾಡುವಾಗ ವಿದ್ವಾಂಸರು ಬಹಳ ನಾಚಿಕೆ ಪಡ್ತಾರೆ. ಅಂದ್ರೆ ಅದಷ್ಟರ ಮಟ್ಟಿಗೆ ಯಾವ ಶಬ್ದಗಳಿಗೂ ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡಬಾರದು, ಯಾವ ಶಬ್ದಗಳಿಗೂ ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡಬಾರದು ಅಂತಾರೆ. ಅಮುಖ್ಯಾರ್ಥ ಒಂದೊಂದು ಶಬ್ದಕ್ಕೆ ಅಮುಖ್ಯಾರ್ಥ ಸ್ವೀಕಾರ ಮಾಡಬೇಕಾದರೂ ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡಬೇಕಾದರೂ ಕೂಡ ಅವ್ರು ಲಜ್ಜೆ ಪಡ್ತಾರೆ, ನಾಚಿಕೆ ಆಗುತ್ತದೆ ಅವರಿಗೆ. ಅಂತದ್ದು ವೇದದ ಎಲ್ಲಾ ಶಬ್ದಗಳಿಗೂ ಅಮುಖ್ಯಾರ್ಥವನ್ನೇ ಹೇಳಿಬಿಟ್ರೆ, ವೇದದ ಸಕಲ ಶಬ್ದಗಳು ಕೂಡ ಅಮುಖ್ಯಾರ್ಥವಾದ ಬ್ರಹ್ಮನನ್ನ ಪ್ರತಿಪಾದನೆ ಮಾಡ್ತಾ ಇವೆ ಅಂತ ಹೀಗೆ ಹೇಳಿಬಿಟ್ರೆ, ಈ ವಾದಿಗೆ ನಾವು ಶಬ್ದಾರ್ಥ ತತ್ವವನ್ನು ತಿಳಿದವರು ನಾವು ಅಂತ ಹೇಳಿಕೊಳ್ಳುವ ನಿಮಗೆ, ಅಂದ್ರೆ ಶಬ್ದ ತತ್ವ ಬಲ್ಲವರು ಅಂತ ತಿಳಿದವರಿಂದ ಹೇಗೆ ನಿಮಗೆ ನಾಚಿಕೆ ಬರಲಿಕ್ಕಿಲ್ಲ, ಹೇಗೆ ನಿಮಗೆ ಲಜ್ಜೆ ಬರಲಿಕ್ಕಿಲ್ಲ ಎಂಬ ಮಾತನ್ನು ತಿಳಿಸ್ಕೊಡ್ತಾ ಇದ್ದೆ. ನಿಮಗೆ ಲಜ್ಜೆ ಹೇಗೆ ಬರೋದಿಲ್ಲ, ನಾಚಿಕೆ ಬರಬೇಕು ಅಂತ ಅಭಿಪ್ರಾಯ. ಒಂದು ಪದಕ್ಕೆ ಅಮುಖ್ಯಾರ್ಥ ಸ್ವೀಕಾರ ಮಾಡಿದ್ರೇನೆ ನಾಚಿಕೆ ಪಡ್ತಾರೆ ವಿದ್ವಾಂಸರು, ಜ್ಞಾನಿಗಳು. ವೈದಿಕವಾದ ಸಕಲ ಶಬ್ದಗಳು ಅಮುಖ್ಯಾರ್ಥ ಪ್ರತಿಪಾದಕ ಅಂತಂದ್ರೆ ನಿಮಗೆ ಹೇಗೆ ನಾಚಿಕೆ ಬರೋದಿಲ್ಲ ಎಂಬುವ ಪ್ರಶ್ನೆ. ಆ ಶ್ಲೋಕಾರ್ಥ ಸಾಮಾನ್ಯ ಶ್ಲೋಕಾರ್ಥ ನೋಡಿ. ಏಕಸ್ಯಾಪಿ ಹಿ ಶಬ್ದಸ್ಯ ಗೌಣಾರ್ಥ ಸ್ವೀಕೃತೌ ಸದಾ. ಏಕಸ್ಯಾಪಿ ಹಿ ಶಬ್ದಸ್ಯ ಒಂದು ಶಬ್ದಕ್ಕೇನೆ ಗೌಣಾರ್ಥ ಸ್ವೀಕೃತವು ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡಬೇಕಾದ್ರೆ ಸತಾಂ ಮಹತಿ ಲಜ್ಜಾ ಜಾಯತೆ. ಆ ಸಜ್ಜನರಿಗೆ ಯಾವ ವಿಷಯದಲ್ಲಿ ದೊಡ್ಡದಾದ ಒಂದು ನಾಚಿಕೆ ಆಗುತ್ತದೋ, ನಾಚಿಕೆ ಹುಡುತ್ತದೋ ಅಂತದ್ದು ತತ್ರ ಇಂತಹ ವೈದಿಕ ಶಬ್ದಗಳ ವಿಚಾರದಲ್ಲಿ ಅಖಿಲಾಹಾರವಾಹ ಸಮಸ್ತವಾದ ವೈದಿಕ ಶಬ್ದಗಳು ಅಮುಖ್ಯಾರ್ಥಾ ಇತಿ ವದನ್ನ, ಎಲ್ಲವೂ ಅಮುಖ್ಯಾರ್ಥ ಪ್ರತಿಪಾದಕವೇ ಅಂತಂಬುವ ನಿಮಗೆ ತನ್ಮಾರ್ಗಾನುವರ್ತಿನ, ಅಮುಖ್ಯಾರ್ಥ ಪ್ರತಿಪಾದಕತ್ವವನ್ನು ಒಪ್ಪದೇ ಇರತಕ್ಕಂತಹ ಒಳ್ಳೆ ಶಬ್ದಾರ್ಥ ತತ್ವವನ್ನು ಬಲ್ಲ ವ್ಯಕ್ತಿಗಳಿಂದ ಲಜ್ಜಾ ಕಥಂ ನ ಜಾಯತೆ. ಗೊತ್ತಾಯ್ತರು, ಆತ್ಮನಃ ಶಾಬ್ದತ್ವಂ ವಕ್ತು, ನಾವು ಭಾರೀ ಶಬ್ದಾರ್ಥ ತತ್ವಜ್ಞಾನ ಬಲ್ಲವರು, ಯಾವ ಶಬ್ದಕ್ಕೆ ಏನು ಅರ್ಥ ಅಂತ ತಿಳುವಳಿಕೆ ನಮಗೆ ಚೆನ್ನಾಗಿದೆ ಅಂತ ಅಂಬೋ ನಿಮಗೆ, ಅಂತಹ ಜ್ಞಾನಿಗಳ ದಶೆಯಿಂದ ಹೇಗೆ ನಿಮಗೆ ನಾಚಿಕೆ ಬರಲಿಕ್ಕಿಲ್ಲ? ನಾಚಿಕೆ ಬರಬೇಕಲ್ವ ನಿಮಗೆ ಅಂತ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಏನರ್ಥ? ವೈದಿಕವಾದ ಪ್ರತಿಯೊಂದು ಶಬ್ದಗಳು ಮುಖ್ಯಾರ್ಥ ಪ್ರತಿಪಾದಕ ಅಲ್ಲ, ಮುಖ್ಯಾರ್ಥ ಪ್ರತಿಪಾದಕ ಅಂತಂದರೆ ನಿಮಗೆ ನಾಚಿಕೆ ಬರಬೇಕಾಗುತ್ತದೆ
ಎಂಬ ಮಾತನ್ನ ಹೇಳ್ತಾ ಇದ್ದಾರೆ ಆಚಾರ್ಯರು. ಇದರ ವಿವರಣೆಯನ್ನ ಬರೀತಾ ಇದ್ದಾರೆ ನೋಡಿ ಟೀಕಾಕೃತ್ಪಾದರ ಸುಧಾ ಗ್ರಂಥದಲ್ಲಿ. ಏನು ಅಭಿಪ್ರಾಯ? ಯತ್ರ ಅಂತ ಶ್ಲೋಕದಲ್ಲಿ ಇದೆ. ಅಂದ್ರೆ ಯತ್ರ ಅಂದ್ರೆ ವೇದೆ, ಯಾವ ವೇದದಲ್ಲಿ, ಸತಾಂ ಅಂದ್ರೆ ವಿದುಷಾಂ ಅಂದ್ರೆ ಶಬ್ದ ತತ್ವ ಬಲ್ಲ ವಿದ್ವಾಂಸರಿಗೆ ಅಂತ ಅಭಿಪ್ರಾಯ. ಗೊತ್ತಾಯ್ತೋ ಇಲ್ಲ? ಅಲ್ಲಿ ಹೇಳೋ ಭಾಗ ಗೌಣಾರ್ಥ ಸ್ವೀಕೃತವು ಸತಾಂ, ಯತ್ರ ಯಾವ ವೇದದಲ್ಲಿ ಸತಾಂ ಸಜ್ಜನರಾದ ಜ್ಞಾನಿಗಳಿಗೆ ವಿದ್ವಾಂಸರಿಗೆ ಏಕಸ್ಯಾಪಿ ಶಬ್ದಸ್ಯ ಒಂದು ಶಬ್ದಕ್ಕೇನೆ ಮುಖ್ಯಾರ್ಥ ಪರಿತ್ಯಾಗೇನ ಅಮುಖ್ಯಾರ್ಥ ಸ್ವೀಕೃತವು, ಒಂದು ಶಬ್ದಕ್ಕೆ ಮುಖ್ಯಾರ್ಥವನ್ನು ಬಿಟ್ಟು ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡೋ ವಿಷಯದಲ್ಲಿ ಅಮುಖ್ಯಾರ್ಥ ಸ್ವೀಕೃತವು ಕೃತಾಯಾಂ ಸತ್ಯಾಂ ಅಂತಂದ್ರೆ ಮುಖ್ಯಾರ್ಥವನ್ನು ಪರಿತ್ಯಾಗ ಮಾಡಿ ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡೋ ವಿಷಯದಲ್ಲಿ ಮಹತಿ ಲಜ್ಜಾ ಜಾಯತೆ, ಬಹಳ ದೊಡ್ಡ ನಾಚಿಕೆ ಆಗುತ್ತದೆ ಆ ಶಬ್ದ ತತ್ವಾರ್ಥವನ್ನು ಬಲ್ಲ ವಿದ್ವಾಂಸರಿಗೆ. ಅಂದ ಮೇಲೆ ತತ್ರ ಅಖಿಲಾಹ ಅಪಿ ಶಬ್ದಾಹ ಮುಖ್ಯಾರ್ಥಾಹ, ನಿಮ್ಮ ಪ್ರಕಾರ ವೈದಿಕವಾದ ಸಕಲ ಶಬ್ದಗಳು ಅಮುಖ್ಯಾರ್ಥ ಪ್ರತಿಪಾದಕ ಅಂತ ಇತಿ ವದನ್, ಈ ರೀತಿಯಾಗಿ ಹೇಳುವ ನಿಮಗೆ ತಸ್ಯ ಆತ್ಮನಃ ಅದನ್ನೇ ಬರೀತಾ ಇದ್ದಾರೆ. ಅಂದ್ರೆ ತಸ್ಯ ಆತ್ಮನಃ ಅವರಿಗೆ ಅಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ ಶಾಬ್ದತ್ವಂ ಅಂದ್ರೆ ಅಂತಹ ವ್ಯಕ್ತಿಗಳಿಗೆ ಆತ್ಮನಃ ಶಾಬ್ದತ್ವಂ ವಕ್ತು, ಶಾಬ್ದತ್ವ ಅಂದ್ರೆ ಏನ್ರಿ ಟೀಕಾರ ಅರ್ಥ ಬರೀತಾ ಇದ್ದಾರೆ. ಅಂತಹ ವ್ಯಕ್ತಿ ಅಂದ್ರೆ ತನಗೆ ತಾನು ಅವನು ಏನ್ ಅನ್ಕೊಳ್ತಾನೆ, ಶಾಬ್ದತ್ವ ಅಂದ್ರೆ ಶಬ್ದ ಶಕ್ತಿ ತಾತ್ಪರ್ಯಜ್ಞತ್ವಂ ವಕ್ತುಂ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಶಬ್ದಗಳ ಶಕ್ತಿ ತಾತ್ಪರ್ಯ ಜ್ಞಾನ ಇರುವವನು ನಾನು ಎಂದು ಹೇಳೋದಕ್ಕೆ ಹೇಗೆ ಲಜ್ಜೆ ಬರೋದಿಲ್ಲ? ಪ್ರತಿಯೊಂದು ಶಬ್ದಗಳು ಅಮುಖ್ಯಾರ್ಥ ಪ್ರತಿಪಾದಕ ಅಂತಂತಿ, ಮತ್ತೆ ಯಾವ ಶಬ್ದಗಳಿಗೆ ಎಲ್ಲಿ ಶಕ್ತಿ ಇದೆ, ಯಾವ ಶಬ್ದಗಳಿಗೆ ಏನು ತಾತ್ಪರ್ಯ, ಇಂತಹ ಶಬ್ದಗಳು ಯಾವ ವಿಷಯವನ್ನ ತಾತ್ಪರ್ಯತಃ ಪ್ರತಿಪಾದನೆ ಮಾಡ್ತಾ ಇವೆ ಎಲ್ಲವೂ ನನಗೆ ಗೊತ್ತು. ಪ್ರತಿಯೊಂದು ಶಬ್ದಗಳ ಶಕ್ತಿ ತಾತ್ಪರ್ಯ ಜ್ಞಾನ ನನಗಿದೆ ಅಂತ ನೀ ಹೇಗೆ ಹೇಳತಿ? ನಿನಗೆ ಹೇಗೆ ನಾಚಿಕೆ ಬರೋದಿಲ್ಲ? ಯಾಕೆಂದ್ರೆ ನೋಡಿ, ಎಲ್ಲಾ ಶಬ್ದಗಳು ಕೂಡ ಅಮುಖ್ಯಾರ್ಥ ಪ್ರತಿಪಾದಕ ಅಂತ ಅಂದು ಮತ್ತೆ ನಾನು ಭಾರೀ ಶಬ್ದ ಶಕ್ತಿ ಅಂದ್ರೆ ಶಬ್ದಗಳಿಗೆ ಎಲ್ಲಿ ಶಕ್ತಿ ಇದೆ ಎಲ್ಲಿ ತಾತ್ಪರ್ಯ ಇದೆ ಎಲ್ಲಾ ಜ್ಞಾನ ಉಳ್ಳವನು ನಾನು ಅಂತ ನಿನಗೆ ಹೇಗೆ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಬರೋದಿಲ್ಲಪ್ಪ? ಹೇಗೆ ಹೇಳ್ಕೊಳ್ಳೋದಕ್ಕೆ ನಿಂಗೆ ನಾಚಿಕೆ ಬರೋದಿಲ್ಲ? ಶಬ್ದ ಶಕ್ತಿ ತಾತ್ಪರ್ಯಜ್ಞತ್ವಂ ವಕ್ತುಂ ಲಜ್ಜಾ ಕಥಂ ನ ಜಾಯತೆ, ಹೇಗೆ ನಿನಗೆ ನಾಚಿಕೆ ಹುಟ್ಟೋದಿಲ್ಲ ಅಂತ ಅಭಿಪ್ರಾಯ. ಅಂದ್ರೆ ಪ್ರತಿಯೊಂದು ಶಬ್ದಗಳು ಅಮುಖ್ಯಾರ್ಥವನ್ನೇ ಹೇಳುತ್ತವೆ ಅಂತ ಅಂತಿ, ಮತ್ತೆ ಎಲ್ಲಾ ಶಬ್ದಗಳಿಗೂ ನನಗೆ ಯಾವ ಶಬ್ದಕ್ಕೆ ಎಲ್ಲಿ ಶಕ್ತಿ ಇದೆ, ಯಾವ ಶಬ್ದಕ್ಕೆ ಎಲ್ಲಿ ತಾತ್ಪರ್ಯ ಎಲ್ಲವೂ ಗೊತ್ತಿದೆ ಅಂತ ಹೆಂಗಂತಿ? ಏನೂ ಗೊತ್ತಿಲ್ಲ ಅಂತೆ ಅಮುಖ್ಯಾರ್ಥ ಪ್ರತಿಪಾದಕ ಅಂತ ಐತಿ, ಮತ್ತೆ ಎಲ್ಲಾ ಶಬ್ದಗಳಿಗೂ ನನಗೆ ಶಕ್ತಿ ತಾತ್ಪರ್ಯಗಳ ಜ್ಞಾನ ಇದೆ ಅಂತ ಹೇಗಂತಿ? ಆದ್ರಿಂದ ಇದನ್ನು ಅನ್ಬೇಕಾದ್ರೆ ನಿಂಗೆ ಹೇಗೆ ನಾಚಿಕೆ ಬರೋದಿಲ್ಲ? ಈ ಸಾಮಾನ್ಯ ಅಂತಿರ್ತಾರೆ ನೋಡ್ರಿ, ಪ್ರಸಿದ್ಧಿ ಇರುವಾಗ ಒಂದು ರಾಮ ಶಬ್ದವೇ ನಿನಗೆ ಗೊತ್ತಾಗತಾ ಇಲ್ಲ, ಸಮಗ್ರ ಸುಧೆಯ ವ್ಯುತ್ಪತ್ತಿ ನನಗಿದೆ, ಸಮಗ್ರ ಸುಧಾ ಗ್ರಂಥದ ಉಪಸ್ಥಿತಿ ನನಗಿದೆ ಅಂಬೋದಕ್ಕೆ ಹೆಂಗೆ ನಾಚಿಕೆ ಬರಲ್ಲ ನಿಂಗೆ? ಅಂದ್ರೆ ಸಂಸ್ಕೃತದ ಪರಿಚಯ ಇಲ್ಲ, ಒಂದು ರಾಮ ಶಬ್ದವೂ ನಿನಗೆ ಬರೋದಿಲ್ಲ ಅಂದ್ರೆ ಸಮಗ್ರ ಸುಧಾ ಪಂಕ್ತಿಗಳು ನನಗೆ ಬರ್ತವೆ ಅಂತ ಹೇಳೋದ್ರೆ ನಿನಗೆ ಹೆಂಗೆ ನಾಚಿಕೆ ಬರಲ್ವಾ ಈ ಮಾತಾಡೋದಕ್ಕೆ ಅಂತ ಅಭಿಪ್ರಾಯ. ಒಂದು ಅಕ್ಷರದ ಪರಿಚಯವೂ ನಿನಗಿಲ್ಲ ಅಂದ್ರೆ ನಾನೇ ದೊಡ್ಡ ಪಂಡಿತ ಅಂತ ಹೇಳಿಕೊಳ್ಳೋದಕ್ಕೆ ನಿಂಗೆ ನಾಚಿಕೆ ಬರಲ್ವಾ ಅಂತ ಕೇಳದ ಹಂಗೆ. ಸಕಲ ಶಬ್ದಗಳು ಎಲ್ಲ ವೈದಿಕ ಶಬ್ದಗಳು ಅಮುಖ್ಯಾರ್ಥ ಪ್ರತಿಪಾದಕ ಅಂತಂತ ಇದ್ದಿ, ಮತ್ತೆ ಎಲ್ಲಾ ಶಬ್ದಗಳಿಗೂ ಎಲ್ಲಿ ಶಕ್ತಿ ಇದೆ ಎಲ್ಲಿ ತಾತ್ಪರ್ಯ ಇದೆ ನನಗೆ ಚೆನ್ನಾಗಿ ಜ್ಞಾನ ಇದೆ ಅಂತ ಈ ರೀತಿ ಹೇಳಿಕೊಳ್ಳೋದಕ್ಕೆ ಮಹಾರಾಜ್ ನಿನಗೆ ಹೆಂಗ ನಾಚಿಕೆ ಬರಲ್ಲ? ಆಮೇಲೆ ಅಲ್ಲಿ ಅಂದ್ರು ಯಸ್ತನ್ ಮಾರ್ಗಾನುವರ್ತಿನ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಯಾರಿಂದ ನಾಚಿಕೆ, ಯಾರಿಂದ ನಿನಗೆ ನಾಚಿಕೆ ಆಗಬೇಕು ಅಂದ್ರೆ ತನ್ ಮಾರ್ಗಾನುವರ್ತಿನ ಅಂದ್ರೆ ಯಾವ ಶಬ್ದಕ್ಕೆ ಎಲ್ಲಿ ಶಕ್ತಿ ಇದೆ, ಯಾವ ಶಬ್ದ ತಾತ್ಪರ್ಯತಃ ಯಾವ ವಿಷಯವನ್ನು ತಿಳಿಸ್ತಾ ಇದೆ, ಇದನ್ನ ಚೆನ್ನಾಗಿ ಬಲ್ಲ ವಿದ್ವಾಂಸರ ದಶೆಯಿಂದ ನಿನಗೆ ಹೇಗೆ ನಾಚಿಕೆ ಬರೋದಿಲ್ಲ?
ನಾನೇ ಮಹಾಪಂಡಿತ ಅಂತ ನೀ ಹೇಳ್ಕೊಳ್ಳೋದಕ್ಕೆ ನಿಂಗೆ ಹೆಂಗೆ ನಾಚಿಕೆ ಬರಲ್ಲ? ನಿನ್ಗೆ ಏನೂ ಬರಲ್ಲ ಅಂದ್ರೂ ಕೂಡ ನಾನೇ ದೊಡ್ಡ ಪಂಡಿತ ಅಂತ ಹೇಳ್ಕೊಳ್ಳೋದಕ್ಕೆ ಆ ದೊಡ್ಡ ಪಂಡಿತರ ಮುಂದೆ ನಿನಗೆ ಹೇಗೆ ನಾಚಿಕೆ ಬರಲ್ಲ ಅಂತ ಅಭಿಪ್ರಾಯ. ಯಸ್ತನ್ ಮಾರ್ಗಾನುವರ್ತಿನಾಂ ಅಂದ್ರು. ಅಂದ್ರೆ ಶಬ್ದ ಶಕ್ತಿ ತಾತ್ಪರ್ಯ ಅನುಸಾರಿಣಾಂ ವಿದುಷಾಂ ಸಕಾಶಾತ್ ಇತಿ ಯೋಜನಾ. ಶಬ್ದ ಶಕ್ತಿ ತಾತ್ಪರ್ಯಗಳ ಜ್ಞಾನವುಳ್ಳ ಒಳ್ಳೆ ವಿದ್ವಾಂಸರ ದಶೆಯಿಂದ ನಿನಗೆ ಹೇಗೆ ನಾಚಿಕೆ ಬರೋದಿಲ್ಲ? ಅವರನ್ನು ನೋಡಿ ನಿಂಗೆ ನಾಚಿಕೆ ಬರಲ್ವಾ ಅಂತ ಅಭಿಪ್ರಾಯ. ಗೊತ್ತಾಯಿತೋ ಇಲ್ಲ? ಅದನ್ನು ಅನ್ವಯ ಮಾಡಿಕೊಳ್ಳಬೇಕು ಅಂತ ಅಭಿಪ್ರಾಯ. ಇಲ್ಲಿ ತಥಾ ಸತಿ ಆತ್ಮನಾಮಿತಿ ಬಹುವಚನಾಂತಂ ಪದಂ ಅದ್ಯಾಹಾರ್ಯಂ ಯಸ್ತನ್ ಮಾರ್ಗಾನುವರ್ತಿನಾಂ. ಯಸ್ತನ್ ಮಾರ್ಗಾನುವರ್ತಿನಾಂ ಅಂತಿದೆಯೋ ಇಲ್ಲ? ಅಲ್ಲಿ ಆತ್ಮನಃ ಅಂತ ಇದೆ. ಆತ್ಮನಃ ಎಂಬ ಷಷ್ಠಿ ವಿಭಕ್ತಿಯ ಏಕವಚನವನ್ನ ಬಹುವಚನದಲ್ಲಿಟ್ಟುಕೊಂಡು ಆತ್ಮನಾಂ ಅಂತ ಬಹುವಚನದ ಶಬ್ದವನ್ನ ಅಧ್ಯಾಹಾರ ಮಾಡಿಕೊಂಡು ಅನ್ವಯ ಮಾಡಿಕೊಳ್ಳಬೇಕು ಅಂತ ಟೀಕಾರಾಯರು ಬರೀತಾ ಇದ್ದಾರೆ. ಅಂದ್ರೆ ಅಭಿಪ್ರಾಯ ತನ್ಮಾರ್ಗಾನುವರ್ತಿನಾಂ ಯಸ್ತನ್ಮಾರ್ಗಾನುವರ್ತಿನಾಂ ತಸ್ಯ ಅಂದ್ರೆ ಹಾಗೆ ವ್ಯಾಖ್ಯಾನ ಮಾಡುವವನ ಮಾರ್ಗಾನುವರ್ತಿನಾಂ ಅಂದ್ರೆ ಉಪದೇಶವನ್ನ ಅನುಸರಿಸುವವರಿಗೆ ಹೇಗೆ ಲಜ್ಜೆ ಬರದು, ಇದೊಂದು ಅಭಿಪ್ರಾಯ. ಅಂದ್ರೆ ಎಲ್ಲಾ ಶಬ್ದಗಳು ಅಮುಖ್ಯಾರ್ಥ ಪ್ರತಿಪಾದಕ ಅಂತ ಹೇಳುವ ವ್ಯಕ್ತಿಯನ್ನ ಅವನ ಉಪದೇಶವನ್ನೇ ಕೇಳಿ ಅವನ ಅನುಸಾರವಾಗಿ ನಡೆಯತಕ್ಕಂಥ ಜನರಿಗೆ ಹೇಗೆ ನಾಚಿಕೆ ಬರೋದಿಲ್ಲ, ಅಂದ್ರೆ ಅವನ ಅನುಯಾಯಿಗಳಿಗಾದರೂ ಹೇಗೆ ನಾಚಿಕೆ ಬರೋದಿಲ್ಲ ಎಂಬ ಅರ್ಥವನ್ನು ಕೂಡ ಇನ್ನೊಂದು ರೀತಿಯಾಗಿಯೂ ಅರ್ಥವನ್ನು ಮಾಡಬಹುದು. ಈ ಒಂದು ಅರ್ಥದಲ್ಲಿ ಆತ್ಮನಾಂ ಶಾಬ್ದತ್ವಂ ವಕ್ತುಂ ಆತ್ಮನಾಂ ಎಂಬ ಬಹುವಚನ ಪ್ರಯೋಗವನ್ನ ನಾವು ಅಧ್ಯಾಹಾರ ಮಾಡಿಕೊಂಡು ಇಟ್ಟುಕೊಳ್ಳಬೇಕು ಎಂಬ ಮಾತನ್ನ ಬರೀತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು. ಗೊತ್ತಾಯ್ತಾ? ಇಷ್ಟು ಒಂದು ವಿಚಾರ. ಅವ್ರಿಗೆ ಹೇಗೆ ನಾಚಿಕೆ ಬರೋದಿಲ್ಲ ಅಂದ್ರೆ ಮಹಾವಿದ್ವಾಂಸರ ಮೂಲಕವಾಗಿ ದೊಡ್ಡ ದೊಡ್ಡ ವಿದ್ವಾಂಸರು ಇರ್ತಾರೆ. ಯಾವ ಶಬ್ದಕ್ಕೆ ಎಲ್ಲಿ ಶಕ್ತಿ ಇದೆ, ಯಾವ ಶಬ್ದ ತಾತ್ಪರ್ಯತಃ ಏನನ್ನ ಪ್ರತಿಪಾದನೆ ಮಾಡ್ತಾ ಇದೆ, ಇದನ್ನೆಲ್ಲ ತಿಳಿದ ದೊಡ್ಡ ವಿದ್ವಾಂಸರ ಮುಂದೆ ಏನೂ ಬರದೇ ಇದ್ದವು ನೀನು. ಪ್ರತಿಯೊಂದು ಶಬ್ದಗಳು ಅಮುಖ್ಯಾರ್ಥ ಪ್ರತಿಪಾದಕ ಅಂತ ಹೇಳಿ ಮತ್ತೆ ಶಬ್ದ ಶಕ್ತಿ ತಾತ್ಪರ್ಯ ಜ್ಞಾನ ನನಗೆಲ್ಲ ಇದೆ ಅಂತ ನೀನು ಹೇಳಿದ್ರೆ ನಿನಗೆ ಹೆಂಗೆ ನಾಚಿಕೆ ಬರಲ್ಲ? ಮತ್ತು ನಿನ್ನ ಅನುಯಾಯಿಗಳಿಗಾದರೂ, ನಿನ್ನಂತಹ ಮಹಾನುಭಾವನ ಅನುಯಾಯಿಗಳಿಗೆ ಅವರಿಗಾದರೂ ಹೇಗೆ ನಾಚಿಕೆ ಬರಲ್ಲ? ಇಂತಹ ಹುಚ್ಚನ ಅನುಯಾಯಿಗಳು ನಾವು ಎಂಬುದು ನಾಚಿಕೆ ಹೇಗೆ ಬರೋದಿಲ್ಲ ಎಂಬ ಅಭಿಪ್ರಾಯವನ್ನು ತಿಳಿಸಿದಂತಾಯಿತು ಅಂತ ಇದ್ದಾರೆ. ಸರಿ, ಇದಾದ ಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅದನ್ನು ನೋಡಿ. ನಾನು ನ ತಾವನ್ ಮುಖ್ಯಾರ್ಥ ಪರಿತ್ಯಾಗೇನ ಅಮುಖ್ಯಾರ್ಥ ಸ್ವೀಕಾರ ಏವ ಲಜ್ಜಾ ಹೇತು. ಅದಕ್ಕೆ ಒಂದು ಮಾತು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಪ್ರಶ್ನೆ. ಈಗ ಯಾವುದೇ ಒಂದು ಶಬ್ದಕ್ಕೆ ಮುಖ್ಯಾರ್ಥವನ್ನ ಪರಿತ್ಯಾಗ ಮಾಡಿ ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡಿದ್ರೆ ನಾಚಿಕೆ ಆಗ್ಬೇಕು. ಹಂಗ್ಯಾಕೆ ಮಾಡ್ತಾರ್ರಿ? ಮುಖ್ಯಾರ್ಥವನ್ನು ಪರಿತ್ಯಾಗ ಮಾಡಿ ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡಿಬಿಟ್ರೆ ನಾಚಿಕೆ ಆಗಬೇಕು ಅಂತ ಹಿಂಗೆ ಬೈತಾ ಇಲ್ಲ ಅಂತ. ಅಂದ್ರೆ ಮುಖ್ಯಾರ್ಥವನ್ನ ಪರಿತ್ಯಾಗ ಮಾಡಿ ಅಮುಖ್ಯಾರ್ಥದ ಸ್ವೀಕಾರ ಮಾತ್ರ ಲಜ್ಜೆಗೆ ಕಾರಣ ಅಂತ ನಾವೇನು ಹೇಳ್ತಾ ಇಲ್ಲ. ಅನೇಕ ಕಡೆ ಮುಖ್ಯಾರ್ಥವನ್ನು ಪರಿತ್ಯಾಗ ಮಾಡಿ ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡುತ್ತೇವೆ. ಅದು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬಾರದು, ಅದರ ಜ್ಞಾನ ನಮಗಿರಬೇಕು ಅಂತ ಅಭಿಪ್ರಾಯ ಟೀಕಾರಾಯರು ತಿಳಿಸ್ತಾ ಇದ್ದಾರೆ. ಅಂದ್ರೆ ಕೇವಲ ಮುಖ್ಯಾರ್ಥವನ್ನು ಬಿಟ್ಟು ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡಿಬಿಟ್ರೆ ನಿಂಗೆ ನಾಚಿಕೆ ಆಗಬೇಕು ಅಂತ ಏನು ಬಯ್ಯೋ ಕಾರಣ ಏನಿಲ್ಲ ಅವರಿಗೆ. ಗೊತ್ತಾಯ್ತಾ? ಅದೇನು ನಾಚಿಕೆಗೆ ಅಂದ್ರೆ ಏನು ಕಾರಣ ಏನಾಗೋದಿಲ್ಲ, ಅದೇನು ದೋಷ ಅಲ್ಲ. ಮುಖ್ಯಾರ್ಥವನ್ನು ಬಿಟ್ಟು ಅಮುಖ್ಯಾರ್ಥವನ್ನು ಪರಿತ್ಯಾಗ ಮಾಡತಕ್ಕಂಥದ್ದೇ ದೋಷ ಅಂತೇನಲ್ಲ. ಹಂಗ ಅಂದುಬಿಟ್ರೆ ಯಾರೇ ಎಲ್ಲೇ ಮುಖ್ಯಾರ್ಥವನ್ನು ಪರಿತ್ಯಾಗ ಮಾಡಿ ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡಿಬಿಟ್ರೆ ಅದೇ ದೊಡ್ಡ ದೋಷ ಅಂತ ಅಂದುಬಿಟ್ರೆ, ಈ ನೋಡಿ ವಾಕ್ಯ, ನಾನು ನ ತಾವತ್ ಮುಖ್ಯಾರ್ಥ ಪರಿತ್ಯಾಗೇನ ಅಮುಖ್ಯಾರ್ಥ ಸ್ವೀಕಾರೇ ಏವ ಲಜ್ಜಾ ಹೇತು. ನ ಲಜ್ಜಾ ಹೇತು ಅಲ್ಲನ್ವಯ. ಮುಖ್ಯಾರ್ಥವನ್ನು ಪರಿತ್ಯಾಗ ಮಾಡಿ ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡೋದೇನೇ ನಾಚಿಕೆಗೆ ಕಾರಣ, ಅದು ದೋಷ. ಮುಖ್ಯಾರ್ಥ ಪರಿತ್ಯಾಗ ಮಾಡಿ ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡತಕ್ಕಂಥದ್ದೇ ದೋಷ ಅಂತ ನಾವೇನು ಹಿಂಗೆ ಹೇಳ್ತಾ ಇಲ್ಲ. ಹಂಗೆ ಹೇಳಿಬಿಟ್ಟಿದ್ರೆ ತಥಾ ಸತಿ ಗಂಗಾಯಾಮ್ ಘೋಷಃ
ಕುಂಡಪಾಯಿನ ಮಯನೆ ಮಾಸಮಗ್ನಿಹೋತ್ರಂ ಜುಹೋತಿ ಇತ್ಯಾದವು ಅಮುಖ್ಯಾರ್ಥ ಗ್ರಹಣ ಅಭಾವ ಪ್ರಸಂಗಾತ್. ನೋಡಿ, ಮುಖ್ಯಾರ್ಥವನ್ನ ಬಿಟ್ಟು ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡೋದೇ ದೋಷ ಅಂತ ಅಂದುಬಿಟ್ರೆ, ಗಂಗಾಯಾಮ್ ಘೋಷ ಅಂಬೋಲಿಯೂ ಕೂಡ ಗಂಗಾ ಪದಕ್ಕೆ, ಹಾಗಾದ್ರೆ ಮುಖ್ಯಾರ್ಥವನ್ನು ಪರಿತ್ಯಾಗ ಮಾಡಿ ತೀರಾ ಎಂಬ ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡಿದ್ದು, ಹಾಗಾದ್ರೆ ಇದು ದೋಷ ದುಷ್ಟ ಅಂತ ಅನ್ಬೇಕಾಗುತ್ತದೆ. ಇನ್ನೊಂದು ಕಡೆ ಎಲ್ಲಿ ಅಂದ್ರೆ ಕುಂಡಪಾಯಿನಾಮಯನಂ, ಗೊತ್ತಾಯ್ತು ಇಲ್ಲ, ಕುಂಡಪಾಯಿನಾಮಯನಂ ಅಂತ ಹೇಳತಾ ಕುಂಡಪಾಯಿನಾಮಯನೇ ಮಾಸಂ ಅಗ್ನಿಹೋತ್ರಂ ಜುಹೋತಿ ಒಂದು ಮಾತು ಬರುತ್ತದೆ. ಕುಂಡಪಾಯಿನಾಮಯನಂ ಎಂಬುದು ಒಂದು ದೊಡ್ಡ ಸತ್ರ, ಅನೇಕ ಜನ ಸೇರಿ ಮಾಡೋದು ಅದು ಸತ್ರ, ಜ್ಞಾನ ಸತ್ರ ಅಂತ ಕರೀತಾರೆ. ಅನೇಕ ಜನ ಸೇರಿ ಮಾಡತಕ್ಕಂಥ ದೊಡ್ಡ ಯಜ್ಞಕ್ಕೆ ಸತ್ರ ಅಂತ ಕರೀತಾರೆ. ಏಕಕರ್ತೃಕವಾದ ಯಜಮಾನ, ಒಬ್ಬನೇ ಯಜಮಾನ ಮಾಡುವ ಯಜ್ಞಕ್ಕೆ ಅದನ್ನು ಹೋಮ ಅಂತ ಕರೀತಾರೆ. ಇಲ್ಲಿ ಕುಂಡಪಾಯಿನಾಮಯನಂ ಎಂಬ ಒಂದು ಸತ್ರ, ಈ ಸತ್ರದಲ್ಲಿ 1 ತಿಂಗಳವರೆಗೂ ಅಗ್ನಿಹೋತ್ರವನ್ನು ಮಾಡಬೇಕು ಅಂತ ನಿಯಮ. ಕುಂಡಪಾಯಿನಾಮಯನಂ ಎಂಬ ಒಂದು ಸತ್ರದಲ್ಲಿ 1 ತಿಂಗಳವರೆಗೆ ಅಗ್ನಿಹೋತ್ರವನ್ನ ಮಾಡಬೇಕು, ಇದು ವಾಕ್ಯ. ಗೊತ್ತಾಯ್ತು? ಆದ್ರೆ ಅಲ್ಲಿ ಬರೆದ್ರೆ ಅದನ್ನೇ ಮಾಸಂ ಅಗ್ನಿಹೋತ್ರಂ ಜುಹೋತಿ ಕುಂಡಪಾಯಿನಾಮಯನೇ, ಕುಂಡಪಾಯಿನಾಮಯನ ಎಂಬ ಸತ್ರದಲ್ಲಿ 1 ತಿಂಗಳ ಕಾಲ ಅಗ್ನಿಹೋತ್ರವನ್ನ ಮಾಡಬೇಕು ಅಂತಂದ್ರು. ಇಲ್ಲಿ ಪ್ರಶ್ನೆ, ಈ ಅಗ್ನಿಹೋತ್ರ ಏನು ಉಂಟೋ, ಕುಂಡಪಾಯಿನಾಮಯನಂ ಎಂಬ ಸತ್ರದಲ್ಲಿ ಮಾಡುವ ಈ ಅಗ್ನಿಹೋತ್ರ ಯಜ್ಞ, ಇದು ಪ್ರತಿನಿತ್ಯ ಮಾಡುವ ಅಗ್ನಿಹೋತ್ರದಂತೇನೋ ಅದೇನೋ ಅಥವಾ ಬೇರೇನೋ ಅಂತ ಪ್ರಶ್ನೆ. ಕುಂಡಪಾಯಿನಾಮಯನಂ ಎಂಬುವ ಈ ಸತ್ರದಲ್ಲಿ ಇಲ್ಲಿ ಮಾಡಲ್ಪಡಬೇಕಾಗಿರತಕ್ಕಂತಹ ಈ ಅಗ್ನಿಹೋತ್ರ ಎಂಬುದು ಪ್ರತಿನಿತ್ಯ ಮಾಡುವ ಅಗ್ನಿಹೋತ್ರದಂತೇನೋ ಅಥವಾ ಪ್ರತಿನಿತ್ಯ ಮಾಡುವ ಅಗ್ನಿಹೋತ್ರವೇ ಅದು ಅಂತೋ ಅಥವಾ ಬೇರೇನೋ ಪ್ರಶ್ನೆ. ಅದಕ್ಕೆ ಅಗ್ನಿಹೋತ್ರಂ ಇವ ಅಗ್ನಿಹೋತ್ರಂ ಅಂತ ಇಲ್ಲಿ ಲಕ್ಷಣ ಮಾಡಿದ್ದಾರೆ. ಅಗ್ನಿಹೋತ್ರಂ ಇವ ಅಗ್ನಿಹೋತ್ರಂ ಅಂದ್ರೆ ನಿತ್ಯಾಗ್ನಿಹೋತ್ರದಂತೇನೆ ವಿಧಿವಿಧಾನಗಳುಳ್ಳದ್ದು, ಬೇರೆಯೇ ಒಂದು ಅಗ್ನಿಹೋತ್ರ ಅಂತ ಇಲ್ಲಿ ಪ್ರತಿಪಾದಿತವಾಗಿದೆ ಅಂತ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಹೇಳ್ತಾನೆ. ಅಂದ್ರೆ ಅಗ್ನಿಹೋತ್ರಮಿವ ಅಗ್ನಿಹೋತ್ರಂ, ನಿತ್ಯಾಗ್ನಿಹೋತ್ರದಂತೆ ವಿಧಿವಿಧಾನಗಳುಳ್ಳ ಬೇರೆನೇ ಇದೊಂದು ಅಗ್ನಿಹೋತ್ರ ಯಜ್ಞ ಅಂತ ಈ ರೀತಿಯಾಗಿ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಎಲ್ಲಾ ಟಿಪ್ಪಣಿಗಳ ಒಂದು ಪ್ರಕಾರ ಈ ಒಂದು ಅಭಿಪ್ರಾಯ ಪಡ್ತಾರೆ. ಅಂದ್ರೆ ಅಭಿಪ್ರಾಯ, ಅಗ್ನಿಹೋತ್ರ ಎಂಬ ಶಬ್ದಕ್ಕೆ ಅಗ್ನಿಹೋತ್ರದಂತೆ ಇರುವ ಇದು ಬೇರೆ ಒಂದು ಅಗ್ನಿಹೋತ್ರ ಎಂಬ ಯಜ್ಞ ಅಂತ ಅಲ್ಲಿ ಲಕ್ಷಣ ಮಾಡಿದ್ದಾರೆ. ಆದ್ರೆ ನಿಮ್ಮ ಪ್ರಕಾರ ಈ ಲಕ್ಷಣ ಮಾಡಬಾರದು. ಮುಖ್ಯಾರ್ಥವನ್ನ ಪರಿತ್ಯಾಗ ಮಾಡಿ ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡೋದೇ ದೋಷ. ಅಂದ್ರೆ ಅಗ್ನಿಹೋತ್ರ ಎಂಬ ಶಬ್ದಕ್ಕೆ ಅಗ್ನಿಹೋತ್ರದಂತೆ ಇರುವ ಇನ್ನೊಂದು ಅಗ್ನಿಹೋತ್ರ ಅಂತ ಲಕ್ಷಣಾ ವೃತ್ತಿಯಿಂದ ಬೇರೆ ಅರ್ಥವನ್ನು ಕಲ್ಪನಾ ಮಾಡಬಾರದು. ಗಂಗಾಯಾಮ್ ಘೋಷ ಎಂಬುದಕ್ಕೆ ಗಂಗಾ ಪದದ ಪ್ರವಾಹ ಎಂಬ ಮುಖ್ಯಾರ್ಥ ಬಿಟ್ಟು ತೀರಾ ಎಂಬ ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡಬಾರದು ಅಂತ ಆಗುತ್ತದೆ. ಆದ್ದರಿಂದ ಮುಖ್ಯಾರ್ಥ ಪರಿತ್ಯಾಗ ಮಾಡಿ ಅಮುಖ್ಯಾರ್ಥ ಸ್ವೀಕಾರ ಮಾಡೋದೇ ದೋಷ ಅಂತ ನಾವೇನಂತ ಇಲ್ಲ. ಕಿಂ ನಾಮ, ಹಾಗಾದ್ರೆ ಏನಪ್ಪಾ ಅಂತಂದ್ರೆ ಕಿಂ ನಾಮ, ಹಾಗಾದ್ರೆ ಏನಪ್ಪಾ ನೋಡಿ, ಮುಖ್ಯಾರ್ಥೆ ಸಂಭವತ್ತೇವ ಅಮುಖ್ಯಾರ್ಥ ಸ್ವೀಕಾರ ದೋಷ. ಮುಖ್ಯಾರ್ಥ ಹೇಳಲಿಕ್ಕೆ ಬರ್ತಾ ಇರುವಾಗ ಸುಮ್ಮನೆ ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡೋದು ಇದು ದೋಷಕ್ಕೆ ಕಾರಣ ಅಂತ ಅಭಿಪ್ರಾಯ. ಯಾವ ಕಾರಣ ಇಲ್ಲದೇನೆ ಮುಖ್ಯಾರ್ಥವನ್ನು ಪರಿತ್ಯಾಗ ಮಾಡಿ ಸುಮ್ಮನೆ ಅಮುಖ್ಯಾರ್ಥವನ್ನು ಹೇಳೋದು ಇದು ದೋಷಕ್ಕೆ ಕಾರಣ. ನೋಡಿ, ಮುಖ್ಯಾರ್ಥೋ ಹಿ ಶಕ್ತಿಗ್ರಹಣ ವಶಾತ್ ಪ್ರಥಮಂ ಬುದ್ಧ್ಯಾರೂಢೋ ಭವತಿ. ಯಾವಾಗಲೂ ಕೂಡ ಮುಖ್ಯಾರ್ಥ ಅಂಬೋದು ಏನಾಗುತ್ತದೆ, ಈ ಶಬ್ದವನ್ನು ಕೇಳಿದಾಗ, ಒಂದು ಶಬ್ದವನ್ನು ಕೇಳಿದಾಗ ಆ ಶಬ್ದಕ್ಕೆ ಎಲ್ಲಿ ಶಕ್ತಿ ಅಂತ ಶಕ್ತಿ ಜ್ಞಾನವಾದಾಗ, ಶಬ್ದವನ್ನು ಕೇಳಿದಾಗ ಆ ಶಬ್ದದ ಶಕ್ತಿ ಜ್ಞಾನದಿಂದಾಗಿ ಮುಖ್ಯಾರ್ಥ ಮೊದಲಿಗೆ ನಮ್ಮ ತಲೆಯಲ್ಲಿ ಹೊಳೆಯುತ್ತದೆ. ಗೊತ್ತಾಯ್ತಾ? ಗಂಗಾಯಾಮ್ ಘೋಷ, ಗಂಗಾ ಅಂದಾಕ್ಷಣಕ್ಕೆ ಗಂಗಾ ನದಿ ಭರ್ರಂತ ಹರಿಯುವ ಗಂಗಾ ನದಿಯ ಪ್ರವಾಹ ನಮ್ಮ ತೆರೆಯಲ್ಲಿ ಬರುತ್ತದೆ. ಹೌದಾ? ನೋಡಿ,
ಮುಖ್ಯಾರ್ಥೋ ಹಿ ಶಬ್ದದ ಮುಖ್ಯಾರ್ಥ ಶಕ್ತಿಗ್ರಹಣದ ನಿಮಿತ್ತಕವಾಗಿ ಅಂದ್ರೆ ಶಕ್ತಿಜ್ಞಾನದ ನಿಮಿತ್ತಕವಾಗಿ ಮೊದಲಿಗೇನೆ ಆ ಶಬ್ದದ ಮುಖ್ಯಾರ್ಥವೇ ನಮ್ಮ ತಲೆಯಲ್ಲಿ ಬರುತ್ತದೆ. ಗಂಗಾ ಅಂದಾಕ್ಷಣಕ್ಕೆ ಗಂಗಾ ನದಿ ಗಂಗಾ ಪ್ರವಾಹ ಅಂತ ತಲೆಯಲ್ಲಿ ಬರುತ್ತದೆ. ಈಗ ವಿನಾಚ ಪ್ರಥಮ ಅತಿಕ್ರಮೇ ಕಾರಣಂ ಹೆಂಗ್ ಓದ್ಬೇಕದನ್ನ? ಪ್ರಥಮ ಅತಿಕ್ರಮೇ ಕಾರಣಂ ವಿನಾಚ ಹಂಗ್ ಓದಿ. ಬುದ್ಧಿಯಲ್ಲಿ ಆ ಶಬ್ದಕ್ಕೆ ಮೊದಲು ತೋರಿದ ಮುಖ್ಯಾರ್ಥವನ್ನ ಯಾವಾಗ ಪರಿತ್ಯಾಗ ಮಾಡಬೇಕು? ಏನಾದರೂ ಕಾರಣ ಇದ್ದರೆ. ಸುಮ್ಮನೆ ಮೊದಲು ತೋರಿದ ಮುಖ್ಯಾರ್ಥವನ್ನ ಕಾರಣ ಇಲ್ಲದೆ ಪರಿತ್ಯಾಗ ಮಾಡತಕ್ಕಂಥದ್ದು ಯುಕ್ತವಲ್ಲ. ಪ್ರಥಮಾತಿಕ್ರಮೇ ಕಾರಣಂ ವಿನ ಜಗನ್ಯ ಪ್ರತಿಪತ್ತಿ ಸ್ವೀಕಾರೇ. ಜಗನ್ಯ ಪ್ರತಿಪತ್ತಿ ಅಂತಂದ್ರೆ ಅಭಿಪ್ರಾಯ ಅತಿ ಕಠಿಣವಾದ ಗುರುತರವಾದ ಜಗನ್ಯ ಪ್ರತಿಪತ್ತಿ ಸ್ವೀಕಾರೇ ಅತಿ ಕಠಿಣವಾದ ಒಂದು ಅಂದ್ರೆ ಅತಿ ಕಠಿಣವಾದ ಜ್ಞಾನವನ್ನು ಸ್ವೀಕಾರ ಮಾಡೋದಕ್ಕೆ ಅದು ಅನೌಚಿತ್ಯ, ಔಚಿತ್ಯವೂ ಇಲ್ಲ, ಅದು ಯೋಗ್ಯವಲ್ಲ, ಅಯುಕ್ತವಾಗುತ್ತದೆ. ಏನು ಕಾರಣ ಇಲ್ಲದೇನೆ ಮೊದಲು ತೋರಿದ ಶಬ್ದದ ಮುಖ್ಯಾರ್ಥವನ್ನು ಪರಿತ್ಯಾಗ ಮಾಡಿ ಜಗನ್ಯ ವೃತ್ತಿ ಲಕ್ಷಣಾ ವೃತ್ತಿಯನ್ನು ಸ್ವೀಕಾರ ಮಾಡತಕ್ಕಂಥದ್ದು ಅದು ಅನೌಚಿತ್ಯಕ್ಕೆ ಕಾರಣ. ಆದ್ದರಿಂದ ಕಥಂ ಅನೌಚಿತ್ಯಂ ನ ಭವೇತ್ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ನಿಮಗೆ ಹೇಗೆ ಅನೌಚಿತ್ಯ ಬರೋದಿಲ್ಲ ಅಂದ್ರೆ ಯಾವ ಕಾರಣ ಇಲ್ಲದೇನೆ ಸುಮ್ಮನೆ ಮೊದಲಿಗೆ ತೋರುವ ಮುಖ್ಯಾರ್ಥವನ್ನು ಪರಿತ್ಯಾಗ ಮಾಡಿ ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡತಕ್ಕಂಥದ್ದು ಅದು ಯುಕ್ತಿ ವಿರುದ್ಧ. ಗೊತ್ತಾಯಿತೋ? ಯುಕ್ತಿ ವಿರುದ್ಧವಾಗುತ್ತದೆ. ಆದ್ದರಿಂದ ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡತಕ್ಕಂಥದ್ದು ಇದು ಅನೌಚಿತ್ಯ, ಔಚಿತ್ಯಪೂರ್ಣವಾದದ್ದಲ್ಲ, ಯುಕ್ತವಾದದ್ದಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾನೆ. ಸರಿ, ಹಾಗಾದರೆ ಯಾವುದೇ ಶಬ್ದದ ಮುಖ್ಯಾರ್ಥ ನಮ್ಮ ತಲೆಯಲ್ಲಿ ತೋರಿದಾಗ ಈ ಶಬ್ದಕ್ಕೆ ಇಂತಹ ಪದಾರ್ಥದಲ್ಲಿ ಶಕ್ತಿ ಇದೆ, ಮುಖ್ಯಾರ್ಥವೇ ತೋರಿದಾಗ ಆ ಮುಖ್ಯಾರ್ಥಕ್ಕೆ ಯಾವ ಅನುಪಪತ್ತಿ ಇಲ್ಲ ಅಂದ್ರೆ ಆ ಶಬ್ದಕ್ಕೆ ಅಂತಹ ಪದಾರ್ಥವೇ ಮುಖ್ಯಾರ್ಥ ಅಂತ ಹೇಳಬೇಕಷ್ಟೇ. ಮುಖ್ಯಾರ್ಥವನ್ನು ಪರಿತ್ಯಾಗ ಮಾಡೋದಕ್ಕೆ ಯಾವ ಕಾರಣ ಇಲ್ಲದೇನೆ ಸುಮ್ಮನೆ ಮುಖ್ಯಾರ್ಥ ಪರಿತ್ಯಾಗ ಮಾಡಿ ಜಗನ್ಯ ವೃತ್ತಿಯಾದ ಮುಖ್ಯಾರ್ಥವನ್ನು ಸ್ವೀಕಾರ ಮಾಡಬಾರದು. ಅದಕ್ಕೆ ಹೇಳ್ತಾರೆ ಯತ್ರ ಮುಖ್ಯಾರ್ಥೇ ಬಾಧಕಮಸ್ತಿ. ನೋಡಿ, ಎಲ್ಲಿ ಮುಖ್ಯಾರ್ಥಕ್ಕೆ ಬಾಧಕ ಇದೆಯೋ, ಎಲ್ಲಿ ಮುಖ್ಯಾರ್ಥಕ್ಕೆ ಬಾಧಕ ಇದೆಯೋ, ಯತ್ರ ಮುಖ್ಯಾರ್ಥೇ ಬಾಧಕಮಸ್ತಿ, ಎಲ್ಲಿ ಮುಖ್ಯಾರ್ಥಕ್ಕೆ ಬಾಧಕ ಇದೆಯೋ ತತ್ರ ಅಲ್ಲಿ ತದ ಅಪರಿತ್ಯಾಗ ಏವ ಲಜ್ಜಾ ಹೇತು. ಮುಖ್ಯಾರ್ಥಕ್ಕೆ ಬಾಧಕ ಇದ್ದಾಗಲೂ ನಾವು ಲಕ್ಷಣ ಮಾಡೋದಿಲ್ಲ, ಅಮುಖ್ಯ ವೃತ್ತಿಯನ್ನು ಸ್ವೀಕಾರ ಮಾಡೋದಿಲ್ಲ ಅಂದ್ರೆ ಅದೂ ದೋಷಕ್ಕೆ ಕಾರಣ. ಅಲ್ಲಿಯೂ ಕೂಡ ನಾಚಿಕೆ ಆಗಬೇಕು ಅಂತ. ಅಂದ್ರೆ ಮುಖ್ಯಾರ್ಥಕ್ಕೆ ಯಾವ ಬಾಧಕ ಇರಲಿಲ್ಲ ಅಂದ್ರೆ ಮುಖ್ಯಾರ್ಥವನ್ನೇ ಹೇಳಬೇಕು ಆ ಶಬ್ದಕ್ಕೆ, ಅದೇ ಯೋಗ್ಯ. ಆದ್ರೆ ಮುಖ್ಯಾರ್ಥಕ್ಕೆ ಬಾಧಕ ಇದ್ದರೂ ಮುಖ್ಯಾರ್ಥವನ್ನು ಹೇಳಲಿಕ್ಕೆ ಬರೋದಿಲ್ಲ ಆ ಶಬ್ದದಿಂದ, ಆವಾಗಲೂ ನಾವು ಲಕ್ಷಣ ಮಾಡದೇನೆ ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡದೇನೆ ಮುಖ್ಯ ವೃತ್ತಿಯಿಂದಲೇ ಆ ಶಬ್ದ ವ್ಯವಹಾರ ಮಾಡಬೇಕು ಎಂಬುದೇನಿದೆಯಲ್ಲ ಅದು ದೋಷಕ್ಕೆ ಕಾರಣ. ಹೇಗೆ ಅಂದ್ರೆ ಬರೀತಾರೆ, ಗಂಗಾಯಾಂ ಘೋಷ ಸಿಂಹೋ ದೇವದತ್ತ ಇತ್ಯತ್ರ ಗಂಗಾದಿ ಶಬ್ದ ಮುಖ್ಯಾರ್ಥ ಸ್ವೀಕಾರೆ ಗಂಗಾದಿ ಶಬ್ದ ಮುಖ್ಯಾರ್ಥ ಅಂಗೀಕಾರೇ ಏವ ದುಷ್ಟತ್ವ ದರ್ಶನ. ಗಂಗಾಯಾಂ ಘೋಷ ಅಂಬೋಲಿ ನಾವು ಮುಖ್ಯಾರ್ಥವನ್ನೇ ಹೇಳುತ್ತೇವೆ ಅಂದ್ರೆ ಅದು ದೋಷ. ಗಂಗಾ ನದಿಯಲ್ಲಿ ಮನೆ, ಘೋಷ ಎಂಬ ಶಬ್ದಕ್ಕೆ ಮನೆ ಅಥವಾ ಹಳ್ಳಿ ಎರಡನ್ನೂ ಅರ್ಥ ಹೇಳಿದ್ದೇನೆ ಹಿಂದೆ. ಗಂಗಾಯಾಂ ಘೋಷ ಎಂಬುದಕ್ಕೆ ಗಂಗಾ ನದಿಯಲ್ಲಿ ಮನೆ, ನದಿ ಪ್ರವಾಹದಲ್ಲೇ ಮನೆ ಇರ್ಲಿಕ್ಕೆ ಸಾಧ್ಯವಾ? ಇಲ್ರಿ, ಒಟ್ಟು ಗಂಗಾಯಾಂ ಘೋಷ ಅಂದಿದ್ದಾರೆ ಅಂದ್ಮೇಲೆ ಗಂಗಾ ನದಿಯಲ್ಲಿ ಮನೆ ಅಂತ ಅರ್ಥ ಮಾಡ್ತೇವೆ ನಾವು ಅಂದ್ರೆ ಹುಚ್ಚ ಅಂತ. ಅದು ದೋಷಕ್ಕೆ ಕಾರಣ. ಗಂಗಾ ನದಿಯಲ್ಲೇ ಮನೆ ಅಂತ ಹೇಳಿಬಿಟ್ರೆ ಅದು ದೋಷಕ್ಕೆ ಕಾರಣವಾಗುತ್ತೆ, ಅದೇ ದುಷ್ಟ. ಅದೇ ರೀತಿ ಸಿಂಹೋ ದೇವದತ್ತ, ಈ ದೇವದತ್ತನಿಗೆ ಒಳ್ಳೆ ಸಿಂಹದಂತಹ ಒಂದು ಗಾಂಭೀರ್ಯ ಇದೆ, ಒಳ್ಳೆ ಒಂದು ಲೆವೆಲ್ ಮೇಂಟೈನ್ ಮಾಡಿದ್ದಾರೆ ಅಂತಂತಾರೋ ಇಲ್ಲ? ಇಲ್ರಿ, ಸಿಂಹೋ ದೇವದತ್ತ ಅಂತ ಹೇಳಿದ್ದಾರೆ ಅಂದಮೇಲೆ ಈ ದೇವದತ್ತ ನಿಜವಾಗ್ಲೂ ಸಿಂಹನೇ, ಸಿಂಹದಂತೆ ಮೈ ತುಂಬಾ ಕೂದಲಗಳು, ಸಿಂಹದಂತೆ ಹಲ್ಲು, ಸಿಂಹದಂತೆ ಇವನು ಕಚ್ಚಿ ತಿಂದು ಬಿಡ್ತಾನ ಅಂದ್ರೆ ಹಂಗೇ ಅರ್ಥ ಹೇಳಬೇಕು ಅಂದ್ರೆ ಅದು ಅಬದ್ಧ. ಸಿಂಹದಂತೆ ಗಾಂಭೀರ್ಯ ಉಳ್ಳವನು, ಇಷ್ಟೇ ಅರ್ಥ ಅದಕ್ಕೆ. ಅಲ್ಲಿ ಮುಖ್ಯಾರ್ಥವನ್ನು ಸ್ವೀಕಾರ ಮಾಡಲೇಬಾರದು.
ಮುಖ್ಯಾರ್ಥವನ್ನೇ ಸ್ವೀಕಾರ ಮಾಡಿಬಿಟ್ರೇನೆ ಅದು ದೋಷಕ್ಕೆ ಕಾರಣ. ಆದ್ದರಿಂದ ತತ್ಕಥಮೇ ತತ. ಹಾಗಾದ್ರೆ ಕೆಲವು ಕಡೆ ಮುಖ್ಯಾರ್ಥವನ್ನ ಪರಿತ್ಯಾಗ ಮಾಡದೇ ಇದ್ದರೆ ದೋಷ. ಯಾವ ಕಾರಣ ಇಲ್ಲದೇನೆ ಸುಮ್ಮನೆ ಮುಖ್ಯಾರ್ಥವನ್ನ ಪರಿತ್ಯಾಗ ಮಾಡಿ ಆ ಮುಖ್ಯಾರ್ಥವನ್ನು ಹೇಳಿದ್ರೆ ಅದೂ ದೋಷ. ಹಾಗಾದ್ರೆ ಏನ್ ಮಾಡ್ಬೇಕು? ತತ್ ಕಥಮೇತತ. ಅದಕ್ಕೆ ಹೇಳಿದ್ರು ಸತ್ಯಮೇವ ಏತತ. ಹೌದು, ನಿಜ. ನೋಡಿ, ಪ್ರಕೃತದಲ್ಲಿ ಪ್ರಕೃತೇಪಿ ನ ಮುಖ್ಯಾರ್ಥ ಸ್ವೀಕಾರೆ ಬಾಧಕವಸ್ತಿ ಇತ್ಯಾಚಾರ್ಯೋ ಮನ್ಯತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಕೃತದಲ್ಲಿಯೂ ಕೂಡ ಇಲ್ಲಿ ಮುಖ್ಯಾರ್ಥವನ್ನು ಸ್ವೀಕಾರ ಮಾಡಿದರೆ ಯಾವ ಬಾಧಕಗಳೂ ಇಲ್ಲ. ವೈದಿಕ ಶಬ್ದಗಳಿಗೆ ಮುಖ್ಯಾರ್ಥನಾದವನು ಬ್ರಹ್ಮನೇ ಅಂತ ಸ್ವೀಕಾರ ಮಾಡಿದರೆ, ವೈದಿಕ ಶಬ್ದಗಳಿಂದ ಮುಖ್ಯ ವೃತ್ತಿಯಿಂದ ಪರಬ್ರಹ್ಮ ವಾಚ್ಯನಾಗಿದ್ದಾನೆ ಅಂತ ಸ್ವೀಕಾರ ಮಾಡಿದ್ರೆ ಏನು ಬಾಧಕ ಇದೆ ಇಲ್ಲಿ? ಯಾವ ಬಾಧಕಗಳು ಇಲ್ಲ. ಗೊತ್ತಾಯ್ತೋ ಇಲ್ಲ? ಯಾವ ಬಾಧಕವೂ ಇಲ್ಲಿಲ್ಲ. ಆದ್ದರಿಂದ ಮುಖ್ಯಾರ್ಥ ಸ್ವೀಕಾರ ಮಾಡಿದರೆ ಪ್ರಕೃತ ಅಂದ್ರೆ ವೈದಿಕ ಶಬ್ದಗಳಿಗೆ ಬ್ರಹ್ಮನೇ ಮುಖ್ಯಾರ್ಥ ಅಂತ ಹೇಳಿದ್ರೆ ಯಾವ ಬಾಧಕ ಇಲ್ಲ. ಅಂದ ಮೇಲೆ ಇತ್ಯಾಚಾರ್ಯೋ ಮನ್ಯತೆ, ಈ ರೀತಿಯಾಗಿ ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಾರೆ ಎಂಬ ಮಾತನ್ನ ಹೇಳಬೇಕು. ಮುಖ್ಯಾರ್ಥಕ್ಕೆ ಯಾವ ಬಾಧಕ ಇಲ್ಲದೆ ಹೋದರೂ ನಾವು ಸುಮ್ಮನೆ ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡ್ತೇವೆ ಅಂತ ನೀವು ಹೇಳೋದು ಇದು ಲಜ್ಜಾಕ್ಕೆ ಕಾರಣ. ಪ್ರಕೃತೇಪಿ ನ ಮುಖ್ಯಾರ್ಥ ಸ್ವೀಕಾರೇ ಬಾಧಕಮಸ್ತಿ, ಅಂದ್ರೆ ಮುಖ್ಯಾರ್ಥ ಸ್ವೀಕಾರೇ ನ ಬಾಧಕ, ಯಾವ ಬಾಧಕ ಇಲ್ಲ ಅಂತ ಆಚಾರ್ಯ ಹೇಳಿದ. ಇತ್ಯಾಚಾರ್ಯೋ ಮನ್ಯತೆ. ಬಾಧಿಕಾಯಾ ಶ್ರುತೇ ನಿರ್ಗುಣತ್ವ ಉಪಪತ್ತೇಶ್ಚ ನಿರಸ್ತತ್ವಾತ್. ಅವ್ರು ಅನ್ಬೇಕಿಲ್ರಿ, ಇಲ್ಲಿಯ ವೈದಿಕ ಶಬ್ದಗಳಿಗೆ ಪರಬ್ರಹ್ಮನೇ ಮುಖ್ಯಾರ್ಥ ಅಂತ ಹೇಳಿಬಿಟ್ರೆ, ಅಂದರೆ ಎಲ್ಲ ವೈದಿಕ ಶಬ್ದಗಳಿಂದ ಪರಬ್ರಹ್ಮ ಮುಖ್ಯ ವೃತ್ತಿಯಿಂದಲೇ ವಾಚ್ಯ ಅಂತ ಹೇಳಿಬಿಟ್ರೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಎಂಬುವ ಈ ಶ್ರುತಿವಾಕ್ಯನೇ ಬಾಧಕ ಅಂತಂದ್ರೆ, ಆ ಶ್ರುತಿವಾಕ್ಯಕ್ಕೆ ಬ್ರಹ್ಮ ಅವಾಚ್ಯ ಅಂತ ಅರ್ಥ ಅಲ್ಲ ಅಂತ ನಾವು ಹೇಳಿದ್ದೇವೆ ಹಿಂದೆ. ಯಥೋ ವಾಚೋ ನಿವರ್ತಂತೆ ಎಂಬ ಶ್ರುತಿವಾಕ್ಯಕ್ಕೆ ಸಾಕಲ್ಲೇನ ಬ್ರಹ್ಮ ಶ್ರುತಿಗಳ ಮಾತುಗಳಿಂದ, ಆ ಶ್ರುತಿಗಳ ಶಬ್ದದಿಂದ ತಿಳಿಯಲಿಕ್ಕೆ ಸಾಧ್ಯವಿಲ್ಲ, ಇಷ್ಟೇ ಅರ್ಥ. ಅದನ್ನು ಹೇಳ್ತಾ ಇದ್ದೇವೆ. ಗೊತ್ತಾಯ್ತೋ ಇಲ್ಲ? ಆದ್ದರಿಂದ ಅದನ್ನು ತಿಳಿಸಿಕೊಡ್ತಾ ಇದ್ದ ನೋಡಿ. ಯಥೋ ವಾಚೋ ನಿವರ್ತಂತೆ ಎಂಬ ವಾಕ್ಯಕ್ಕೆ ಬ್ರಹ್ಮ ಅಂಬೋನು ಸಂಪೂರ್ಣವಾಗಿ ಶಬ್ದಗಳಿಂದ ತಿಳಿಯಲಿಕ್ಕಾಗಲ್ಲ, ಇಷ್ಟೇ ಅರ್ಥನೇ ಹೊರತು ಯಥೋ ವಾಚೋ ನಿವರ್ತಂತೆ ಎಂಬ ಶ್ರುತಿಗೆ ಬ್ರಹ್ಮ ಅವಾಚ್ಯನಾಗಿದ್ದಾನೆ ಎಂಬ ಅರ್ಥ ಅಲ್ಲ ಅಂತ ನಾವು ಹಿಂದೆ ಹೇಳಿದ್ದೇವೆ. ಒಂದು. ಮತ್ತು ಬ್ರಹ್ಮ ನಿರ್ಗುಣನಾಗಿದ್ದಾನ್ರಿ. ಬ್ರಹ್ಮ ನಿರ್ಗುಣ ಅಂತಾದ ಮೇಲೆ ಅವನು ಹೇಗೆ ವಾಚ್ಯನಾಗುತ್ತಾನೆ ಅಂತ ಯುಕ್ತಿಯನ್ನು ಹೇಳಿದರೆ ಈ ಯುಕ್ತಿಯೇ ಬಾಧಕ. ಬ್ರಹ್ಮ ಸಕಲ ವೈದಿಕ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ ಎಂಬುದಕ್ಕೆ ನಿರ್ಗುಣತ್ವ ಎಂಬ ಯುಕ್ತಿನೇ ಬಾಧಕ ಅಂತಂದ್ರೆ ಇದನ್ನು ನಾವು ನಿರಾಕರಣೆ ಮಾಡಿದ್ದೇವೆ. ಸರ್ವಥಾ ಬ್ರಹ್ಮ ನಿರ್ಗುಣನಲ್ಲ. ಜನ್ಮಾಧಿಕರಣದಲ್ಲಿ ಜಗಜ್ಜನ್ಮಾದಿ ಕಾರಣಕರ್ತೃವಾಗಿದ್ದಾನೆ, ಪರಮಾತ್ಮ ಗುಣಪರಿಪೂರ್ಣನಾಗಿದ್ದಾನೆ ಸಮರ್ಥನೆ ಮಾಡಿದ್ದೇವೆ. ಬ್ರಹ್ಮನಿಗೆ ಅವಾಚ್ಯತ್ವವೂ ಇಲ್ಲ, ನಿರ್ಗುಣತ್ವವೂ ಇಲ್ಲ ಅಂತ ನಾವು ಹೇಳಿದ್ದರಿಂದ ಯಥೋ ವಾಚೋ ನಿವರ್ತಂತೆ ಎಂಬ ಶ್ರುತಿ ಬಾಧಕ ಅಂತಾಗೋದಾಗ್ಲಿ, ನಿರ್ಗುಣತ್ವ ಯುಕ್ತಿಯ ವಿರೋಧ ಬರೋದಾಗ್ಲಿ ಇಲ್ಲಿ ಸರ್ವಥಾ ಇಲ್ಲ ಅಂತ ಆ ಕೊನೆ ವಾಕ್ಯಕ್ಕೆ ಅರ್ಥ. ಬಾಧಿಕಾಯಾ ಶ್ರುತೇ, ಶ್ರುತಿಯ ಬಾಧ. ವಾಚ್ಯತ್ವ ಹೇಳಿಬಿಟ್ರೆ ಅಂದ್ರೆ ಆ ಶ್ರುತಿಗೆ ಅವಾಚ್ಯತ್ವ ವಿಷಯದಲ್ಲಿ ಆ ಶ್ರುತಿಯನ್ನು ಅರ್ಥ ಮಾಡಬಾರದು. ಪೂರ್ಣವಾಗಿ ಶಬ್ದಗಳಿಂದ ತಿಳಿಯಲಿಕ್ಕಾಗಲ್ಲ, ಇಷ್ಟೇ ಅರ್ಥ ಆ ಶ್ರುತಿಗೆ. ಮತ್ತು ನಿರ್ಗುಣತ್ವ ಉಪಪತ್ತೇಶ್ಚ, ಬ್ರಹ್ಮ ನಿರ್ಗುಣ ಆದ್ದರಿಂದ ಅವನು ಹೇಗೆ ವಾಚ್ಯನಾಗುತ್ತಾನೆ ಅಂದ್ರೆ ಆ ನಿರ್ಗುಣತ್ವ ಎಂಬ ಯುಕ್ತಿಯನ್ನು ಕೂಡ ನಿರಸ್ತತ್ವ ನಾವು ಜನ್ಮಾಧಿಕರಣದಲ್ಲಿ ನಿರಾಕರಣೆ ಮಾಡಿದ್ದೇವೆ ಎಂಬ ವಿಚಾರವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಎಂಬುದನ್ನು ಹೇಳ್ತಾ ಇದ್ದಾರೆ. ಈಗ ನೋಡಿ, ಇಷ್ಟೆಲ್ಲ ಆದ ಮೇಲೆ ಅಂತೂ ಹಾಗಾದ್ರೆ ಏನಾಯಿತು? ಬ್ರಹ್ಮ ಅಂಬೋನು ಸರ್ವಥಾ ಅವಾಚ್ಯನಲ್ಲ, ಅವನು ಈಕ್ಷಣೀಯನಾದ್ದರಿಂದ, ಜ್ಞಾನ ವಿಷಯನಾದ್ದರಿಂದ ಬ್ರಹ್ಮ ಸಕಲ ವೈದಿಕ ಶಬ್ದಗಳಿಂದ ವಾಚ್ಯನೇ ಆಗಿದ್ದಾನೆ. ಸಕಲ ವೈದಿಕ ಶಬ್ದಗಳ ಮುಖ್ಯಾರ್ಥ ಪರಬ್ರಹ್ಮ ಅಂತ ಹೇಳಿದರೂ ಕೂಡ ಇಲ್ಲಿ ಯಾವ ಬಾಧಕ ಇಲ್ಲ. ವೈದಿಕ ಶಬ್ದಗಳಿಗೆ ಇಲ್ಲಿ ಮುಖ್ಯಾರ್ಥವನ್ನೇ ಸ್ವೀಕಾರ ಮಾಡಬೇಕು. ಇಷ್ಟಾಯಿತು ಸಿದ್ಧಾಂತ. ಇದಾದ ಮೇಲೆ
ಅತ್ರಾಹ ಇಲ್ಲಿ ಕೆಲವು ವಾದಿಗಳು ಅಂದ್ರೆ ಅದ್ವೈತಿಗಳು ಹೀಗೆ ಹೇಳ್ತಾ ಇದ್ದಾರೆ, ಬಹಳ ಚೆನ್ನಾಗಿ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮ ನಮ್ಮ ಸಿದ್ಧಾಂತ ಪ್ರಕಾರ ಅವಾಚ್ಯ ಅಂತೂ ಆಗಬೇಕು, ಮತ್ತು ನೀವು ಹೇಳಿದಂತೆ ಬ್ರಹ್ಮ ವಾಚ್ಯ ಅಂತೂ ನಾವು ಕೂಡಿಸಬಹುದು, ಎರಡನ್ನೂ ಕೂಡಿಸಬಹುದು ಅಂತ ಹೇಳ್ತಾರೆ ಅವರು. ನಾವು ಎರಡರ ವ್ಯವಸ್ಥೆಯನ್ನು ಮಾಡ್ತೇವೆ. ಹೌದು, ಬ್ರಹ್ಮ ನಮ್ಮ ಸಿದ್ಧಾಂತ ಪ್ರಕಾರ ಅವಾಚ್ಯನೂ ಹೌದು, ಸರ್ವಥ ಯಾವ ಶಬ್ದಗಳಿಂದ ಬ್ರಹ್ಮ ವಾಚ್ಯನಲ್ಲ. ನಿಮ್ಮ ಸಿದ್ಧಾಂತ ಪ್ರಕಾರ ಬ್ರಹ್ಮ ವಾಚ್ಯ ಅಂತ ಹೇಳಬೇಕು ಅಂದ್ರೆ ಹೇಳೋಣ, ಸಗುಣ ಬ್ರಹ್ಮ ವಾಚ್ಯ, ನಿರ್ಗುಣ ಬ್ರಹ್ಮ ಅಂಬೋನ ಅವಾಚ್ಯ ಅಂತ ಈ ರೀತಿಯಾಗಿ ನಾವು ಅರ್ಥ ಮಾಡ್ತೇವೆ ಅಂತ ಅದ್ವೈತಿಗಳು ತಮ್ಮ ಒಂದು ವಾದವನ್ನ ಮಂಡಿಸ್ತಾ ಇದ್ದಾರೆ. ಅತ್ರಾಹ ಎಂಬ ಈ ಪ್ಯಾರಾದಿಂದ ಏನು ನೋಡಿ, ದ್ವೇ ಬ್ರಹ್ಮಣಿ, ಇಬ್ಬರು ಬ್ರಹ್ಮಗಳಿದ್ದಾರೆ. ಒಟ್ಟು ಬ್ರಹ್ಮಗಳು ಅಂದ್ರೆ ಒಟ್ಟು ಇಬ್ಬರು ಬ್ರಹ್ಮರಿದ್ದಾರೆ. ಅತ್ರಾಹ ದ್ವೇ ಬ್ರಹ್ಮಣಿ, ಏನು ನಿರ್ಗುಣಂ ಸಗುಣಂಚ, ಇಬ್ಬರು ಬ್ರಹ್ಮಗಳು, ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ. ನಿರ್ಗುಣ ಬ್ರಹ್ಮ ಅಂತ ಯಾರಿಗೆ ಕರಿಬೇಕ್ರಿ? ಯಾರನ್ನ ನಿರ್ಗುಣ ಬ್ರಹ್ಮ ಅನ್ನಬೇಕು ಅಂದ್ರೆ ನೋಡಿ, ತತ್ರ ನಿರ್ಗುಣಂ, ಅಲ್ಲಿ ನಿರ್ಗುಣ ಬ್ರಹ್ಮ ಅಂದ್ರೆ ಯಾರು ಗೊತ್ತಾ? ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವಂ ಪರಿಪೂರ್ಣಂ. ಯಾರನ್ನ ನಿರ್ಗುಣ ಬ್ರಹ್ಮ ಅಂತ ಅನ್ನಬೇಕು ಅಂತಂದ್ರೆ ಸಾರ್ವಕಾಲಿಕವಾಗಿ, ಅಂದ್ರೆ ದೋಷರಹಿತವಾದ ಜ್ಞಾನ ರೂಪವಾದ ಸಂಸಾರ ಬಂಧನ ಇಲ್ಲದೆ ಇರತಕ್ಕಂಥ ಸ್ವಭಾವವನ್ನು ಪಡೆದದ್ದು ಪರಿಪೂರ್ಣವಾದ ಏನು ಒಂದು ಸ್ವರೂಪ ಇದೆ, ಅದೇ ನಿರ್ಗುಣ ಬ್ರಹ್ಮನ ಸ್ವರೂಪ. ಗೊತ್ತಾಯ್ತಲ್ಲ? ತತ್ರ ನಿರ್ಗುಣಂ, ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ. ನಿರ್ಗುಣ ಬ್ರಹ್ಮ ಅಂದ್ರೆ ಯಾರಿಗೆ ಕರಿಬೇಕು ಅಂದ್ರೆ ಸಾರ್ವಕಾಲಿಕವಾಗಿ ನಿತ್ಯವಾಗಿ ಶುದ್ಧನಾದ ದೋಷರಹಿತನಾದ ಬುದ್ಧ ಅಂದ್ರೆ ಜ್ಞಾನ ರೂಪವಾದ ಮುಕ್ತ ಸ್ವಭಾವಂ ಸಂಸಾರ ಬಂಧ ಇಲ್ಲದೆ ಇರತಕ್ಕಂತಹ ಪರಿಪೂರ್ಣವಾದ ಒಂದು ಸ್ವರೂಪ, ಅದು ನಿರ್ಗುಣ ಬ್ರಹ್ಮ ಅಂತ ಒಂದು. ತದೇವ, ಇಂತಹ ನಿರ್ಗುಣ ಬ್ರಹ್ಮನೇ, ಈ ನಿರ್ಗುಣ ಬ್ರಹ್ಮನೇ ಮುಂದೆ ಏನಾಗುತ್ತಾನೆ? ತದೇವ, ಈ ನಿರ್ಗುಣ ಬ್ರಹ್ಮನೇ ಮಾಯಾ ಶಬಲಿತತ್ವೇನ ಐಶ್ವರ್ಯಾದಿ ಧರ್ಮವತ್ತಯ ಸಗುಣ ಮುಚ್ಯತೆ. ಇಂತಹ ನಿರ್ಗುಣ ಬ್ರಹ್ಮನೇ ಅವಿದ್ಯಾದಿಂದ ಕೂಡಿಕೊಂಡು ಜಗತ್ಸೃಷ್ಟ್ಯಾದಿ ಸಾಮರ್ಥ್ಯವನ್ನ ಪಡೆದು, ಅವಿದ್ಯಾದಿಂದ ಕೂಡಿಕೊಂಡು ಜಗತ್ಸೃಷ್ಟ್ಯಾದಿ ಸಾಮರ್ಥ್ಯವನ್ನ ಪಡೆದುಕೊಂಡು ಈಶ್ವರ ಈಶ್ವರ ಅವನೇ ಸಗುಣ ಬ್ರಹ್ಮ ಅಂತ ಕರೆಸಿಕೊಳ್ಳಲ್ಪಡ್ತಾನೆ. ಮಾಯಾ ಶಬಲಿತತ್ವೇನ ಅಂದ್ರೆ ಮಾಯಾ ಶಬಲ ಬ್ರಹ್ಮ ಅಂತಾರ. ಈಗ ಗೋ ಶಬಲ ಗೋ ಅಂತೀವಿ. ಶಬಲ ಅಂದ್ರೆ ಏನು? ಹಂಡ ಬಂಡ ಬಣ್ಣಿನ ಆಕಳು ಅಂತ, ಹಂಡ ಬಣ್ಣದ ಆಕಳು ಅಂತ. ಹಾಗೆ ಮಾಯಾ ಶಬಲಿತ ಅಂದ್ರೆ ಏನು? ಅವಿದ್ಯಾದಿಂದ ಕೂಡಿಕೊಂಡ ಈ ನಿರ್ಗುಣ ಬ್ರಹ್ಮನೇ, ನಿರ್ಗುಣ ಬ್ರಹ್ಮ ಇವನು ಶುದ್ಧ ಬ್ರಹ್ಮ, ನಿತ್ಯ ಶುದ್ಧ ಬುದ್ಧ ಸ್ವಭಾವ ಪರಿಪೂರ್ಣನಾದ ನಿರ್ಗುಣ ಬ್ರಹ್ಮ. ಇಂತಹ ನಿತ್ಯ ಶುದ್ಧ ಸ್ವಭಾವದ ನಿರ್ಗುಣ ಬ್ರಹ್ಮನೇ ಅವಿದ್ಯೆಯಿಂದ ಕೂಡಿಕೊಂಡಾಗ ಏನಾಗುತ್ತಾನೆ? ಐಶ್ವರ್ಯಾದಿ ಧರ್ಮವತ್ತಯ ಅಂದ್ರೆ ಜಗತ್ಸೃಷ್ಟ್ಯಾದಿ ವ್ಯಾಪಾರಾದಿಗಳಿಂದ ಕೂಡಿಕೊಂಡು, ಅಂದ್ರೆ ಜಗತ್ಸೃಷ್ಟ್ಯಾದಿ ಸಾಮರ್ಥ್ಯವನ್ನ ಪಡೆದು ಈಶ್ವರ ಸಗುಣ ಬ್ರಹ್ಮ ಅಂತ ಅನಿಸಿಕೊಳ್ತಾ ಇದ್ದಾನೆ. ಗೊತ್ತಾಯ್ತು? ಅನಿಸಿಕೊಳ್ತಾ ಇದ್ದಾನೆ. ಸರಿ, ಹಾಗಾದ್ರೆ ಈ ನಿರ್ಗುಣ ಬ್ರಹ್ಮನಿಗೆ ಅವಿದ್ಯಾ ನಿಮಿತ್ತಕವಾಗಿ ಹಾಗಾದ್ರೆ ಅವನಿಗೆ ನಿರ್ಗುಣತ್ವ ಹೋಯ್ತೇನು? ನಿರ್ಗುಣ ಬ್ರಹ್ಮ ಏನೋ ಇದ್ದಾನೆ, ಈ ನಿರ್ಗುಣ ಬ್ರಹ್ಮನೇ ಅವಿದ್ಯಾವಶಾತ್ ಹಾಗಾದ್ರೆ ನಿರ್ಗುಣತ್ವ ನಾಶ ಮಾಡಿಕೊಂಡನ? ಅವಿದ್ಯಾವಶಾತ್ ಈ ಶುದ್ಧ ಬ್ರಹ್ಮನಿಗೆ ನಿರ್ಗುಣತ್ವ ಹೋಯ್ತಾ ಅಂದ್ರೆ ಹಂಗಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ಅಂದ್ರೆ ನೋಡಿ, ಮಾಯಾಯಾಶ್ಚ ಅನಿರ್ವಾಚ್ಯತೆಯ ತದವಚ್ಛಿನ್ನಸ್ಯ ನ ತಥಾಭಾವ ತಾತ್ವಿಕ ಇತಿ. ಅವರನ್ನು ಹೇಳ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಈ ನಿರ್ಗುಣ ಬ್ರಹ್ಮನಿಗೆ ಏನು ಸಗುಣತ್ವ ಬರ್ತದಲ್ಲ, ಈ ನಿರ್ಗುಣ ಬ್ರಹ್ಮನಿಗೆ ಬರುವ ಸಗುಣತ್ವ ಇದೇನು ಪಾರಮಾರ್ಥಿಕ ಅಲ್ಲ ಅಂದ್ರೆ, ಇದೇನು ಸರ್ವಥಾ ಇದು ಪಾರಮಾರ್ಥಿಕವಾದದ್ದಲ್ಲ. ಗೊತ್ತಾಯ್ತಾ? ಈ ನಿರ್ಗುಣ ಬ್ರಹ್ಮನಿಗೆ ಬರುವ ಸಗುಣತ್ವ ಅಂಬೋದು ಏನು ಸರ್ವಥಾ ಪಾರಮಾರ್ಥಿಕವಲ್ಲ. ಯಾಕೆ? ಈ ಅವಿದ್ಯೆ ಅಂಬೋದು ಅನಿರ್ವಚನೀಯ ಹೊರತು ಇದು ಸರ್ವಥಾ ಸತ್ಯವಲ್ಲ. ಅದನ್ನೇ ಹೇಳಿದ್ರು ನೋಡಿ, ಮಾಯಾಯಾಶ್ಚ ಅನಿರ್ವಾಚ್ಯತೆಯ. ಈ ಮಾಯಾ ಅವಿದ್ಯಾ ಅಂಬೋದು ಇದೇನು ಅತ್ಯಂತ ಪಾರಮಾರ್ಥಿಕ ಸತ್ಯನ ಅಲ್ಲ. ಇದು
ಈ ಮಾಯಾ, ಈ ಅವಿದ್ಯಾ ಎಂಬುದು ಇದು ಕೇವಲ ಅನಿರ್ವಚನೀಯವಾದದ್ದು. ಅಂದ್ರೆ ಅನಿರ್ವಚನೀಯವಾದ ಅಂತಹ ಅವಿದ್ಯಾದಿಂದ ಕೂಡಿದ ಬ್ರಹ್ಮನಿಗೆ ತದವಚ್ಛಿನ್ನಸ್ಯ, ಅಂತಹ ಅವಿದ್ಯಾದಿಂದ ಕೂಡಿದ ಬ್ರಹ್ಮನಿಗೆ ಸಗುಣತ್ವ ಬರಬಹುದು, ತದವಚ್ಛಿನ್ನಸ್ಯ. ಆದರೆ ನ ತಥಾಭಾವ ತಾತ್ವಿಕ. ಸಗುಣತ್ವ ಬಂದಿದೆ ನಿಜ, ಆದರೆ ಆ ನಿರ್ಗುಣ ಬ್ರಹ್ಮನಿಗೆ ಬಂದ ಸಗುಣತ್ವ ಇದೇನು ಪಾರಮಾರ್ಥಿಕ ಏನಲ್ಲ, ಸರ್ವಥಾ ಪಾರಮಾರ್ಥಿಕ ಏನ ತಥಾಭಾವ ತಾತ್ವಿಕ. ಅದರಿಂದ ಇತಿ ನ ಕೂಟಸ್ಥತ್ವ ಹಾನಿ. ಆದ್ದರಿಂದ ಈ ನಿರ್ಗುಣ ಬ್ರಹ್ಮನಿಗೆ ಕೂಟಸ್ಥತ್ವ ಹಾನಿ ಇಲ್ಲ. ಅಂದ್ರೆ ನಿರ್ಗುಣ ಬ್ರಹ್ಮನ ನಿರ್ವಿಕಾರತ್ವಕ್ಕೆ ಯಾವ ಚ್ಯುತಿ ಇಲ್ಲ. ಅಂದ್ರೆ ನೋಡಿ, ನಿರ್ಗುಣ ಬ್ರಹ್ಮ ಅಂದ್ರೆ ಏನು? ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ. ಒಂದು ಕೇವಲ ಕೆಸರಿನ ಮುದ್ದೆ ಇದ್ದಂತೆ ಅದು. ಗೊತ್ತಾಯ್ತೋ ಏನು? ಯಾವ ಗುಣಗಳಿಲ್ಲ, ಅದು ನಿರ್ಗುಣ ಬ್ರಹ್ಮ, ಶುದ್ಧ ಬ್ರಹ್ಮ ಅಂತ ಕರೀತಾರೆ. ಈ ನಿರ್ಗುಣ ಶುದ್ಧ ಬ್ರಹ್ಮನೇ ಮಾಯಾಶಬಲಿತನಾದಾಗ, ಅವಿದ್ಯೆಯ ನಿಮಿತ್ತಕವಾಗಿ, ಅವಿದ್ಯೆಯಿಂದ ಕೂಡಿಕೊಂಡಾಗ ಇವನು ಸಗುಣ ಬ್ರಹ್ಮ ಅಂತ ಕರೆಸಿಕೊಳ್ತಾನೆ. ಹಾಗಾದ್ರೆ ಅವಿದ್ಯೆಯಿಂದ ಕೂಡಿಕೊಂಡಾಗ ಇವನು ಸಗುಣ ಬ್ರಹ್ಮ ಅಂತಂದ ಮೇಲೆ ಇವನ ನಿರ್ಗುಣತ್ವ ಎಂಬುದು ನಾಶವಾಗುತ್ತದ ಅಂತಂದ್ರೆ ಇಲ್ಲ. ಈ ಅವಿದ್ಯೆ ನಿಮಿತ್ತಕವಾಗಿ ಸಗುಣ ಬ್ರಹ್ಮ ಅಂತ ಆಗುತ್ತಾನೆ. ಆದ್ರೆ ಈ ಅವಿದ್ಯೆ ಎಂಬುದು ಇದೇನು ಪಾರಮಾರ್ಥಿಕೇನೋ ಅಲ್ಲ, ಇದು ಕೇವಲ ಅನಿರ್ವಚನೀಯವಾದದ್ದು. ಆದ್ದರಿಂದ ಅನಿರ್ವಚನೀಯವಾದ ಅವಿದ್ಯಾ ನಿಮಿತ್ತಕವಾಗಿ ಬಂದ ಈ ಸಗುಣತ್ವ ಎಂಬುದು ಕೂಡ ಇದು ಕೇವಲ ತೋರುವಿಕೆಗಾಗಿ ಅಷ್ಟೇ ಇರೋದು, ಇದು ವ್ಯಾವಹಾರಿಕ ಸತ್ಯ ಅಷ್ಟೇ, ಇದೇನು ಪಾರಮಾರ್ಥಿಕ ಅಲ್ಲ. ಅಂದ ಮೇಲೆ ನಿರ್ಗುಣ ಬ್ರಹ್ಮನಿಗೆ ಇರತಕ್ಕಂತಹ ಆ ಶುದ್ಧ ನಿತ್ಯ ಸ್ವಭಾವ, ಶುದ್ಧ ಬುದ್ಧ ನಿತ್ಯ ಸ್ವಭಾವ, ನಿರ್ಗುಣತ್ವ ಎಂಬುದು ಏನು ಹಾನಿ ಆಗೋದಿಲ್ಲ. ಕೂಟಸ್ಥತ್ವ ಹಾನಿ, ನಿರ್ಗುಣ ಬ್ರಹ್ಮನ ನಿರ್ವಿಕಾರತ್ವಕ್ಕೆ ಯಾವುದೇ ವಿಧವಾದ ಹಾನಿ ಇಲ್ಲ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದ್ರೆ ಕೊನೆಗೆ ಅವರೇನಂತ ಇದ್ದಾರೆ? ತತಶ್ಚ, ಆದ್ದರಿಂದ ಈಕ್ಷಣೀಯತ್ವಂ ವಾಚ್ಯತ್ವೇನ ವಿನ ನ ಉಪಪದ್ದಿಲ್ ಹಿಂದು ತತಶ್ಚ ಇದು ತತ್ರ ಸಗುಣಮೇವ. ಹಾಗಾದ್ರೆ ಎರಡನೇ ವ್ಯಕ್ತಿ ಸಗುಣ ಬ್ರಹ್ಮನೆ ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ ಇತ್ಯಾದೌ ಈಕ್ಷಣೀಯತ್ವೇನ ಉಚ್ಯತೆ. ಸಗುಣ ಬ್ರಹ್ಮನೇ ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ. ಅಂದರೆ ಜೀವೋತ್ತಮನಾದ ಚತುರ್ಮುಖ ಬ್ರಹ್ಮದೇವರಿಂದ ಉಪದೇಶ ಪಡೆಯುವ ಈ ಜೀವ ತನ್ನೊಳಗೆ ಪರಮಾತ್ಮನನ್ನು ನೋಡುತ್ತಾನೆ. ಅಂದ್ರೆ ಇಲ್ಲಿ ಹೇಳಲ್ಪಟ್ಟ ಈಕ್ಷಣೀಯತ್ವ, ಈ ಶ್ರುತಿಯಲ್ಲಿ ಹೇಳಲ್ಪಟ್ಟ ಜ್ಞಾನ ವಿಷಯತ್ವ ಎಂಬ ಸಗುಣ ಬ್ರಹ್ಮನಿಗೆ ಬರ್ತದೆ. ಸಗುಣ ಬ್ರಹ್ಮ ಈಕ್ಷಣೀಯ ಅಂತ ಕರೆಸಿಕೊಳ್ಳಿ. ಸರಿ, ಸಗುಣ ಬ್ರಹ್ಮ ಈಕ್ಷಣೀಯ ಅಂದ್ರೆ ತತಶ್ಚ ಈಕ್ಷಣೀಯತ್ವಂ ವಾಚ್ಯತ್ವೇನ ವಿನಾನ ಉಪಪದ್ಯತೆ ಚೇತ್. ಇಲ್ರಿ, ಸಗುಣ ಬ್ರಹ್ಮ ಅವನು ಈಕ್ಷಣೀಯ ಅಂತ ಅನ್ಬೇಕಾದ್ರೆ ವಾಚ್ಯನಾಗಬೇಕಲ್ಲ ಅಂತಂದ್ರೆ ಸಗುಣ ಬ್ರಹ್ಮ ವಾಚ್ಯನಾಗಲಿ, ಯಾರು ಬೇಡ ಅಂತ. ಸಗುಣ ಬ್ರಹ್ಮನಿಗೆ ವಾಚ್ಯತ್ವನೂ ಇದೆ, ಅವನು ವಾಚ್ಯ ಶಬ್ದವಾಚ್ಯನಾದ್ದರಿಂದ ಅವನಿಗೆ ಈಕ್ಷಣೀಯತ್ವ ಉಂಟು. ಆದರೆ ಅಸ್ತು ನ ನಿರ್ಗುಣಂ ಅಂದ್ರೆ ಸಗುಣಂ ವಾಚ್ಯಮಸ್ತು, ಸಗುಣ ಬ್ರಹ್ಮ ವಾಚ್ಯನಾಗಲಿ. ಸಗುಣ ಬ್ರಹ್ಮ ಅವನು ಜ್ಞಾನ ವಿಷಯನಾಗುತ್ತಾನೆ, ಆದ್ರಿಂದ ಅವನು ವಾಚ್ಯ ಶಬ್ದವಾಚ್ಯ ಅಂತೂ ಆಗಲಿ. ಆದ್ರೆ ನ ನಿರ್ಗುಣಂ, ಅವನು ನಿರ್ಗುಣ ಬ್ರಹ್ಮ ಮಾತ್ರ ವಾಚ್ಯನಾಗಲಾರ ಅಂತ ಇದ್ದಾನೆ. ತಸ್ಯ ಈಕ್ಷಣೀಯತ್ವೇ ಪ್ರಮಾಣಾಭಾವ. ನಿರ್ಗುಣ ಬ್ರಹ್ಮ ಅಂಬೋನು ಈಕ್ಷಣೀಯ ಎಂಬ ವಿಚಾರದಲ್ಲಿ ಯಾವ ಪ್ರಮಾಣವೂ ಇಲ್ಲ. ಗೊತ್ತಾಯ್ತೋ ಇಲ್ಲ? ನಿರ್ಗುಣ ಬ್ರಹ್ಮ ಈಕ್ಷಣೀಯ ಎಂಬ ವಿಚಾರದಲ್ಲಿ ಯಾವ ಪ್ರಮಾಣವೂ ಇಲ್ಲ. ಅದು ನಿರ್ಗುಣ ಬ್ರಹ್ಮ ಈಕ್ಷಣೀಯನಲ್ಲ, ಆದ್ರಿಂದ ಅವನು ವಾಚ್ಯನೂ ಅಲ್ಲ. ಈ ಸಗುಣ ಬ್ರಹ್ಮ ಇವನು ಈಕ್ಷಣೀಯನಾಗಲಿ, ಜ್ಞಾನ ವಿಷಯನಾಗಲಿ, ಆದ್ರಿಂದ ಅವನು ವಾಚ್ಯ ಅಂತೂ ಆಗಲಿ, ಬೇಡ ಅನ್ನೋದಿಲ್ಲ. ಅಂದ್ರೆ ಸಗುಣ ಬ್ರಹ್ಮ ಈಕ್ಷಣೀಯ ವಾಚ್ಯ, ನಿರ್ಗುಣ ಬ್ರಹ್ಮ ಇವನು ಈಕ್ಷಣೀಯನೂ ಅಲ್ಲ, ಪ್ರಮಾಣವೂ ಇಲ್ಲ ಈ ವಿಷಯದಲ್ಲಿ, ಈಕ್ಷಣೀಯ ಎಂಬ ವಿಚಾರದಲ್ಲಿ. ಆದ್ದರಿಂದ ನಿರ್ಗುಣ ಬ್ರಹ್ಮ ಈಕ್ಷಣೀಯನೂ ಅಲ್ಲ, ಇವನು ವಾಚ್ಯನೂ ಅಲ್ಲ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಇಷ್ಟು ಅದ್ವೈತಿಗಳು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಂದೆ ಅವರು ವ್ಯಾಪ್ತಿಯನ್ನು ಹೇಳಿ ಸಮರ್ಥನೆ ಮಾಡ್ತಾರೆ. ಈ ವಿಚಾರವನ್ನು ನಾವು ಮುಂದೆ ಎರಡನೇ ಸೂತ್ರದಿಂದ ಈ ರೀತಿ ಅದ್ವೈತಿಗಳು ಮಾಡುವ ಆಕ್ಷೇಪವನ್ನು ನಿರಾಕರಣೆ ಮಾಡ್ತಾ ಇದ್ದೇವೆ. ಆ ವಿಚಾರವನ್ನು ಮತ್ತೆ ನಾಳಿನ ಪಾಠದಲ್ಲಿ ತಿಳಿಯೋಣ ಅಂತ ಹೇಳ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.